ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 41ನೇ ಭಾಗವನ್ನು ಈ ದಿನ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಆತ್ಮೀಯರೆಲ್ಲರೂ ಕೂಡ ವಾಕ್ಯಗಳನ್ನು ಧ್ಯಾನಿಸಿ ಪರಿಶೋಧನೆ ಮಾಡಿ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ವಚನಗಳನ್ನು ತಿಳ್ಕೊಂಡು ಈ ಲೋಕದಲ್ಲಿ ದೇವರ ಸಂಕಲ್ಪವನ್ನು ನೆರವೇರಿಸಿ ದೇವರು ಇರುವಂಥ ಪರಲೋಕವನ್ನು ನಾವೆಲ್ಲರೂ ಪಡ್ಕೊಳ್ಬೇಕು ಪ್ರಿಯರೇ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ಬರೆಯಲ್ಪಟ್ಟಂಥ ಸಂಗತಿಗಳು 36ನೇ ಭಾಗ, 37ನೇ ಭಾಗ, 38ನೇ ಭಾಗ, 39, 40ನೇ ಭಾಗ ಈ ಭಾಗಗಳಲ್ಲಿ ಮಾತನಾಡಿದ್ದೀನಿ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ 4ನೇ ವಚನದವರೆಗೆ ಮಾತನಾಡಿದ್ದೀನಿ. ಇವಾಗ 4ನೇ ವಚನದಿಂದ ಓದ್ಕೊಂಡು ಹೋಗೋಣ. ಇರುವಂಥ ವಿಷಯಗಳನ್ನು ವಾಕ್ಯದ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 4ನೇ ವಚನದಿಂದ, ಇಲ್ಲಾಂದರೆ 3ನೇ ವಚನದಿಂದ ಓದ್ಕೊಂಡು ಹೋಗೋಣ. ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳಿಗಿರುವ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿತು. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಗುಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಒಡೆಯುವುದರಿಂದುಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯುವು ಅವರ ಬಳಿಯಿಂದ ಓಡಿ ಹೋಗುವುದು. ಇಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ವಾಕ್ಯದ ಮೂಲಕ ಧ್ಯಾನಿಸೋಣ ಪ್ರಿಯರೇ. ತುಂಬ ಜನರು ಬೋಧಕರು ಪ್ರಕಟಣೆ ಗ್ರಂಥವನ್ನು ವಿವರಿಸುತ್ತೇವೆ ಅಂತ ಹೇಳಿ ತಪ್ಪಾಗಿ ವಿವರಿಸಿದ್ದಾರೆ. ಎಲ್ಲ ತಪ್ಪು. ನೀವು ಗಮನಿಸಿದರೆ, ಅಂದರೆ ಕೊನೆ ತನಕ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದರೆ ನಾವೆಲ್ಲರೂ ಸತ್ಯವನ್ನು ತಿಳ್ಕೊಳ್ಬೇಕು, ಸತ್ಯವನ್ನು ಗ್ರಹಿಸ್ಕೊಳ್ಬೇಕಾದ್ರೆ ಪರಿಶೋಧನೆ ಅನ್ನೋದು ಇರಬೇಕು. ಪರಿಶೋಧನೆ ಎಲ್ಲರದು ಕೇಳಬೇಕು, ತಪ್ಪೇನಿಲ್ಲ, ಕೇಳುವಂಥದ್ದು ತಪ್ಪೇನಿಲ್ಲ. ಆದರೆ ಯಾರು ವಾಕ್ಯದ ಪ್ರಕಾರ ಬೋಧನೆ ಮಾಡ್ತಾ ಇದ್ದಾರೆ, ಯಾರು ವಾಕ್ಯದ ಪ್ರಕಾರ ಬೋಧನೆ ಹೇಳಿದ್ದಾರೆ, ಅದನ್ನು ನಾವು ಗ್ರಹಿಸಬೇಕಾಗತ್ತೆ. ಈ ಸಮಾಜದಲ್ಲಿ ಅನೇಕರು ಪ್ರಕಟಣೆ ಗ್ರಂಥವನ್ನು ಬೋಧಿಸ್ತಾ ಇದ್ದೀವಿ ಅಂತೇಳಿ ಕೆಲವು ಪಿಕ್ಚರ್ಗಳನ್ನು ತೋರಿಸಿ, ಅಂದರೆ ಇಮೇಜ್ಗಳನ್ನು ತೋರಿಸಿ, ಈ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ಮೃಗಗಳು, ಜಂತುಗಳು, ಪ್ರಾಣಿಗಳು, ಇಲ್ಲ ಮಿಡತೆಗಳು ಯಾವ ರೀತಿ ಇದೆಯೋ ಅದೇ ಪ್ರಕಾರ ಆ ಒಂದು ಚಿತ್ರವನ್ನು ತೋರಿಸಿ, ಈ ಥರ ಇರುತ್ತೆ, ಈ ಥರ ಇರುತ್ತೆ, ಈ ಥರ ಬರುತ್ತೆ, ಭವಿಷ್ಯತ್ತು ದಿನಗಳಲ್ಲಿ ಇವಾಗಲ್ಲ, ಅದು ಆಮೇಲೆ ನಡೆಯುತ್ತೆ. 7 ವರ್ಷ ಶ್ರಮೆ ಕಾಲ ಬರುತ್ತೆ. 7 ವರ್ಷ ಶ್ರಮೆ ಕಾಲ ಬಂದಾಗ ಈ ಒಂದು ಉಪದ್ರವಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಆ 7 ವರ್ಷ ಶ್ರಮೆ ಕಾಲ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, 7 ವರ್ಷ ಶ್ರಮೆ ಕಾಲ ಯಾವಾಗ ಬರುತ್ತೆ ಅಂತ ಇವ್ರನ್ನ ಕೇಳಿದರೆ ಇವರು ಇನ್ನೊಂದು ಉತ್ತರ ಹೇಳ್ತಾರೆ. ಏನು ಗೊತ್ತಾ?
ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದು ಸಭೆಯನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಸಭೆಯನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ದೇವರನ್ನು ನಂಬಿರುವಂಥ ಪ್ರಜೆಗಳನ್ನು, ದೇವರನ್ನು ನಂಬದೇ ಇರುವಂಥ ಪ್ರಜೆಗಳಿರ್ತಾರಲ್ಲ, ಅವರು ಭೂಲೋಕದಲ್ಲಿ ಬಿಡಲ್ಪಟ್ಟಿರ್ತಾರೆ. ಭೂಲೋಕದಲ್ಲಿ ಬಿಡಲ್ಪಟ್ಟಂಥ ಅವರ ಬಳಿಯಲ್ಲಿ 7 ವರ್ಷ ಶ್ರಮೆಗಳು ಉಂಟಾಗುತ್ತೆ. 3.5 ವರ್ಷ ಒಂದು ರೀತಿಯಲ್ಲಿ ಶ್ರಮೆಗಳು, ಇನ್ನು 3.5 ವರ್ಷ ಮಹಾಶ್ರಮೆಗಳು ಉಂಟಾಗುತ್ತೆ ಎಂದು ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಈ ಉಪದ್ರವಗಳನ್ನು ಕುರಿತು ಏನ್ರಿ ವಿವರಿಸ್ತಾ ಇರ್ತಾರೆ, ವಿವರಣೆ ಕೊಡ್ತಾ ಇರ್ತಾರೆ. ಅಂದರೆ 7 ವರ್ಷ ಶ್ರಮೆಗಳು ಬರುತ್ತೆ, ಆಮೇಲೆ ಬರುತ್ತೆ. ಯೇಸು ಕ್ರಿಸ್ತರ ಸಭೆ ತನ್ನ ಸಭೆಯನ್ನು ಪರಲೋಕಕ್ಕೆ ಕರ್ಕೊಂಡು ಹೋದ್ಮೇಲೆ ಬರುತ್ತೆ. ಇವಾಗಲ್ಲ. ಕ್ರಿಸ್ತ ವಿರೋಧಿ ಬಿಡುಗಡೆ ಆಗ್ತಾನೆ, ಕ್ರಿಸ್ತ ವಿರೋಧಿ ಬರ್ತಾನೆ, ಬಂದು ಭಯಂಕರವಾದಂಥ ಚಿತ್ರಹಿಂಸೆ ಕೊಡ್ತಾನೆ, ಪೀಡಿಸ್ತಾನೆ ಅಂಥೇಳಿ ಈ ರೀತಿ ಬೋಧನೆ ನಡೆದಿದೆ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಬೈಬಲ್ಗೂ ಇವ್ರು ಹೇಳಿರುವಂಥ ಬೋಧನೆಗೂ ಟೋಟಲ್ ತಪ್ಪಿದೆ. ಕ್ರೈಸ್ತ ವಿರೋಧಿ ಬಂದಿದ್ದಾನ ಬಂದಿಲ್ವಾ ಅದು ಕೂಡ ಗೊತ್ತಿಲ್ಲ ಪ್ರಪಂಚಕ್ಕೆ. ಕೆಲವರು ಕ್ರೈಸ್ತ ವಿರೋಧಿ ಬಗ್ಗೆ ಮಾತನಾಡುವಾಗ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ. ಆದರೆ ಬೈಬಲಲ್ಲಿ ಮಾತ್ರ 100% ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ದೇವರು ಪ್ರತಿಯೊಂದು ವಿಷಯದಲ್ಲಿ. ಇದು 41ನೇ ಭಾಗ, ಪ್ರಕಟಣೆ ಗ್ರಂಥದ ವಿವರಣೆ 41ನೇ ಭಾಗ. 1ನೇ ಭಾಗದಿಂದ ಎಲ್ಲ ಭಾಗಗಳನ್ನು ನೋಡ್ಕೊಂಡು ಬಂದರೆ ಪ್ರಕಟಣೆ ಗ್ರಂಥದ ವಿವರಣೆ ಅದ್ಭುತವಾಗಿ ಅರ್ಥ ಆಗುತ್ತೆ. ಅನೇಕ ವಿಷಯಗಳನ್ನು ಮಾತನಾಡಿ ಏನ್ರಿ ಕ್ರೈಸ್ಟ್ ಚರ್ಚ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಕ್ರೈಸ್ಟ್ ಚರ್ಚ್ ಸಿ ರಾಮು ಕ್ರೈಸ್ಟ್ ಚರ್ಚ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ. 1ನೇ ಭಾಗದಿಂದ ಎಲ್ಲ ಭಾಗಗಳು, 36ನೇ ಭಾಗದಿಂದ ಏನ್ರಿ ಮತ್ತೆ ಮೊನ್ನೆನಿಂದ ನಾನು ಪ್ರಾರಂಭ ಮಾಡಿದ್ದೀನಿ. ಎಲ್ಲ ವಿಷಯಗಳನ್ನು ಖಂಡಿತವಾಗಿ ತಿಳ್ಕೊಳ್ಳೋಣ ವಾಕ್ಯದ ಮೂಲಕ. ಇವರು ವಿವರಿಸುವಂಥದ್ದು ತುಂಬ ಜನರು ವಿವರಿಸ್ತಾರೆ, ಬೋಧನೆ ಮಾಡ್ತಾರೆ. ಈ ಪ್ರಕಟಣೆ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಪ್ರಕಾರ ಮಿಡತೆಗಳು ಬರುತ್ತೆ. ಅದು ಅಧೋಲೋಕದಿಂದ ಬರುತ್ತೆ. ಅಧೋಲೋಕದಲ್ಲಿ ಇದ್ದಂಥ ದುರಾತ್ಮಗಳು ಅವು ಭೂಲೋಕದಲ್ಲಿ ಬರ್ತವೆ. ಭೂಲೋಕಕ್ಕೆ ಬಂದಾಗ ಅವುಗಳು ದೇಹವನ್ನು ಧರಿಸ್ಕೊಂಡು, ಅಂದರೆ ಈ ಮಿಡತೆಗಳ ದೇಹವನ್ನು ಧರಿಸ್ಕೊಂಡು ಇಲ್ಲ ಚೋಳಿನ ದೇಹವನ್ನು ಧರಿಸ್ಕೊಂಡು ಬಂದು ಮನುಷ್ಯರನ್ನು ಪೀಡಿಸ್ತವೆ. ಅದು ಇವಾಗಲ್ಲ, ಅದು ಒಂದು ಕಾಲದಲ್ಲಿ ಅಂತೇಳಿ ಮುಂದಿನ ಭವಿಷ್ಯತ್ತು ದಿನದಲ್ಲಿ ಬರುತ್ತೆ ಅಂತೇಳಿ ಹೇಳುವಂಥ ಬೋಧನೆ ಪ್ರಪಂಚ ದೇಶದಲ್ಲಿ ನಡೀತಾ ಇದೆ. ಆದರೆ ಕಳೆದ ಭಾಗದಲ್ಲಿ 36ನೇ ಭಾಗ, 37ನೇ ಭಾಗ, 38ನೇ ಭಾಗ, 39ನೇ ಭಾಗ, 40ನೇ ಭಾಗ ಆಲ್ರೆಡಿ ಮಾತನಾಡಿದ್ದೀನಿ. ಇವು ನೋಡಿದವರೆಗೂ ಗೊತ್ತಿರುತ್ತೆ. ಇವೆಲ್ಲವೂ ಕೂಡ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇವೆ. ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರ ಅಂದರೆ ಏನು ಅದರ ಬಗ್ಗೆ ಮಾತನಾಡಿದ್ದೀನಿ. ಅಧೋಲೋಕಕ್ಕೆ ಹೋಗುವ ಕೂಪದ ಬೇಗದ ಕೈ ಕೊಡಲ್ಪಟ್ಟಿತ್ತು ಅಂದರೆ ಇದು ಯಾವುದಂತ ಅದ್ರ ಬಗ್ಗೆ ಮಾತನಾಡಿದ್ದೀನಿ. ಆನಂತರ ಪ್ರಿಯರಾದ ದೇವರ ಮಕ್ಕಳಿರ, ಕೋಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಈ ಹೊಗೆ ಅಂದರೆ ಏನು ಅದ್ರ ಬಗ್ಗೆ ಮಾತನಾಡಿದ್ದೀನಿ. ಆನಂತರ ಸೂರ್ಯನು ಆಕಾಶವು ಕತ್ತಲಾದವು, ಇದ್ರ ಬಗ್ಗೆ ಮಾತಾಡಿದ್ದೀನಿ. ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು, ಇದ್ರ ಬಗ್ಗೆನೂ ಕೂಡ ಆಲ್ರೆಡಿ ಮಾತನಾಡಿ ಕಳೆದ ಭಾಗದಲ್ಲಿ ಮಾತನಾಡಿದ್ದೀನಿ ಪ್ರಿಯರೇ. ಆದರೆ ಇಲ್ಲಿ ಕೆಲವರಿದ್ದಾರೆ ವಿಚಿತ್ರವಾದ ಬೋಧನೆ, ವಿಚಿತ್ರವಾದಂಥ ಬೋಧನೆ. ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಮಿಡತೆಗಳು ಇಲ್ಲ ಚೇಳುಗಳು, ಆ ಚೇಳುಗಳಿಗೆ ಬಾಲ, ಆ ಬಾಲದಲ್ಲಿ ಕೊಂಡಿ, ಆ ಕೊಂಡೆಯಲ್ಲಿ ಶಕ್ತಿ, ಇವೆಲ್ಲ ಕೂಡ ಹೇಗೆ ಅಂದರೆ ಅಲ್ಲಿ ಏನು ಬರೆಯಲ್ಪಟ್ಟಿದೆಯೋ, ಅಕ್ಷರಗಳು ಏನು ಬರೆಯಲ್ಪಟ್ಟಿದೆಯೋ ಹಾಗೇ ನಡೆಯುತ್ತೆ ಅಂತ ತೋರಿಸಿದ್ದಾರೆ, ಮಾತನಾಡಿದ್ದಾರೆ. ಕಳೆದ ಭಾಗದಲ್ಲಿ ಮಾತಾಡಿದ್ದೀನಿ. ಆಲ್ರೆಡಿ ಒಂದು ಕಾಲದಲ್ಲಿ ಅಂದರೆ ಏವೇಲನ ಗ್ರಂಥ 2ನೇ ಅಧ್ಯಾಯದಲ್ಲಿ ಇದೆಯಲ್ಲ, ಅದಾಗಿರ್ಬೋದು, ಈ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಇದಾಗಿರ್ಬೋದು. ಒಂದು ಕಾಲದಲ್ಲಿ ನಡೆದಿರುವಂಥ ಸಂಗತಿಗಳು
ಈ ಒಂದು ವಚನದಲ್ಲಿ ಇದೆ. ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ಸಂಗತಿಗಳು ಕೂಡ ಇದರಲ್ಲಿದೆ. ನಡೆದೋಗಿರುವಂಥ ಸಂಗತಿಗಳು, ನಡೆಯುವಂಥ ಸಂಗತಿಗಳು, ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ಸಂಗತಿಗಳು. ಅಂದರೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಈ ಪ್ರಕಟಣೆ ಗ್ರಂಥದಲ್ಲಿ ಕ್ಲುಪ್ತವಾಗಿ ಏನ್ರಿ ಬರೆಯಲ್ಪಟ್ಟಿದೆ ರೀ. ಬರೆಯಲ್ಪಟ್ಟಂಥ ಸಂಗತಿಗಳನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಧ್ಯಾನ ದೇವರ ಧ್ಯಾನದಲ್ಲಿರಬೇಕು, ದೇವರ ಆಲೋಚನೆ ಇರಬೇಕು, ಪರಿಶೋಧನೆ ಮಾಡಬೇಕು. ಆ ಬೈಬಲ್ ಗ್ರಂಥದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೇ ಪ್ರಕಾರ ಭವಿಷ್ಯತ್ತಲ್ಲಿ ನಡೆಯುತ್ತೆ. ಅದೇ ಥರ ಅಂದರೆ ಮಿಡತೆಗಳಂದರೆ ಮಿಡತೆಗಳು, ಮೃಗಗಳಂದರೆ ಮೃಗಗಳು, ನಕ್ಷತ್ರಗಳಂದರೆ ನಕ್ಷತ್ರಗಳು, ಚೇಳುಗಳಂದರೆ ಚೇಳುಗಳು, ಇದೇ ರೀತಿಯಲ್ಲಿ ತಗೊಂಡು ಪ್ರಪಂಚಕ್ಕೆ ಪರಿಚಯ ಮಾಡಿದ್ರೆ ಬೈಬಲ್ ಗ್ರಂಥ ಯಾವತ್ತಿಗೂ ಅರ್ಥ ಆಗಲ್ಲ. ಪ್ರಕಟಣೆ ಗ್ರಂಥವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, 13ನೇ ಅಧ್ಯಾಯದಲ್ಲಿ, ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 1ನೇ ವಚನ. ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ಅಂದರೆ ಸಮುದ್ರದಿಂದ ಮೃಗವು ಏರಿ ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು ಅಂತಿರುತ್ತೆ. ಅಂದರೆ ಗಮನಿಸಬೇಕು, ಸಮುದ್ರದಿಂದ ಮೃಗ ಬರುತ್ತಾ? ಇದರಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಬರೆಯಲ್ಪಟ್ಟಿರೋದರಿಂದ ಸಮುದ್ರದಿಂದ ಅಂದರೆ ಸಮುದ್ರ ಅಂದರೆ ವಿಶಾಲವಾದಂಥ ನೀರು, ಜಲರಾಶಿ. ಆ ಜಲರಾಶಿಯಿಂದ, ಸಮುದ್ರದ ನೀರಿನಿಂದ ಮೃಗ ಬರುತ್ತಾ? ಮೃಗ ಬಂದ ಮೇಲೆ, ಏರಿ ಬಂದ ಮೇಲೆ ಅದಕ್ಕೆ 7 ತಲೆಗಳಿರುತ್ತಾ? 7 ತಲೆಗಳಿರುತ್ತಾ? 10 ಕೊಂಬುಗಳಿರುತ್ತಾ? ಆ ಕೊಂಬುಗಳಿಗೆ ಮುಕುಟಗಳಿರುತ್ತಾ? ಅಂದರೆ ಈ ವಚನದಲ್ಲೇ ಬರೆಯಲ್ಪಟ್ಟ ಪ್ರಕಾರ ಇರುತ್ತಾ? ಹೇಗೆ ಇದು ಅಂದರೆ ವರ್ಣಿಸಿ, ಹೋಲಿಸಿ ಹೇಳಿದ್ದಾನೆ. ಸಮುದ್ರ ಅಂದರೆ ಯಾವುದು ಹೋಲಿಸಿದ್ದಾನೆ? ಸಮುದ್ರದಿಂದ ಮೃಗ ಬಂದಿದೆ ಅಂತ ಹೇಳ್ತಾನಲ್ಲ, ಮೃಗ ಅಂದರೆ ಯಾವುದು ಹೋಲಿಸಿದ್ದಾನೆ? ಆ ಮೃಗಕ್ಕೆ 7 ತಲೆಗಳು ಅಂತ ಹೇಳ್ತಾನೆ. 7 ತಲೆಗಳಲ್ಲಿ 10 ಕೊಂಬುಗಳಂತ ಹೇಳ್ತಾನೆ. 10 ಕೊಂಬುಗಳ ಜೊತೆಯಲ್ಲಿ 10 ಮುಕುಟಗಳಿವೆ ಅಂತ ಹೇಳ್ತಾರೆ. ಇವೆಲ್ಲ ಏನು? ಮೃಗ ಅಂದರೆ ಮೃಗ, ಸಮುದ್ರ ಅಂದರೆ ಸಮುದ್ರ, 10 ಕೊಂಬುಗಳಂದರೆ 10 ಕೊಂಬುಗಳು, 7 ತಲೆಗಳು, 10 ಮುಕುಟಗಳು. ಹೀಗೆ ಯೋಚನೆ ಮಾಡ್ತೀರಾ? ಹೀಗೆ ಬರುತ್ತಂಥ ಯೋಚನೆನ? ಪ್ರಿಯರ ದೇವ್ರ ಮಕ್ಕಳಿರ, ಪ್ರಕಟಣೆ ಗ್ರಂಥವನ್ನು ನೋಡುವಾಗ ವರ್ಣಿಸಿ, ಹೋಲಿಸಿ ಹೇಳಿದ್ದಾನೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲನೇದಾಗಿ ಈ ಪ್ರಕಟಣೆ ಗ್ರಂಥ ಏನ್ರಿ ದರ್ಶನದ ಗ್ರಂಥ. ಯೋಹಾನನಿಗೆ ದರ್ಶನ ಬಂದಿದೆ ರೀ. ಯೋಹಾನನಿಗೆ ದರ್ಶನದಲ್ಲಿ ಇವೆಲ್ಲ ತೋರಿಸ್ತಾ ಇದ್ದಾನೆ. ದರ್ಶನ, ಯೋಹಾನನಿಗೆ ದರ್ಶನ. ಈ ದರ್ಶನದಲ್ಲಿ ಏನೇನು ಬೇಕೋ ಎಲ್ಲ ತೋರಿಸ್ತಾ ಇದ್ದಾನೆ ದೇವರು. ಆ ತೋರಿಸಿರುವಂಥ ವಿಷಯಗಳನ್ನು ಮತ್ತು ಯಾರು ಅರ್ಥ ಮಾಡ್ಕೊಳ್ತಾರಂತ ನೋಡುವಾಗ ಬುದ್ಧಿವಂತರಂದರೆ ಯಾರು? ಬುದ್ಧಿವಂತರಂದರೆ ಯಾರು? ಲೋಕದ ರೀತಿಯಲ್ಲಿ ಇದ್ದಂಥ ಬುದ್ಧಿವಂತರ? ಲೋಕದ ರೀತಿಯಲ್ಲಿ ಇದ್ದಂಥ ಬುದ್ಧಿವಂತರ ಅಲ್ಲ, ದೇವರ ಭಕ್ತಿಯಲ್ಲಿ ಇದ್ದಂಥ ಬುದ್ಧಿವಂತರು. ಲೋಕದ ರೀತಿಯಲ್ಲಿ ಇದ್ದಂಥ ಬುದ್ಧಿವಂತರು ಇದನ್ನು ಅರ್ಥ ಮಾಡಿಕೊಳ್ಳಲ್ಲ. ದೈವಜ್ಞಾನವನ್ನು ಪಡ್ಕೊಂಡಂಥ ಬುದ್ಧಿವಂತರಾಗಿರಬೇಕು. ದೈವಜ್ಞಾನವನ್ನು ಪಡ್ಕೊಂಡಿರುವಂಥ ಬುದ್ಧಿವಂತರು ಇದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ನಾವೆಲ್ಲರೂ ಕೂಡ ಬುದ್ಧಿವಂತರಾಗಿದ್ದೀವ? ನಾವೆಲ್ಲರೂ ಬುದ್ಧಿವಂತರಾಗಿದ್ದೀವ? ದೇವರ ಧ್ಯಾನದಲ್ಲಿ, ದೇವರ ಭಕ್ತಿಯಲ್ಲಿದ್ದಾಗ ಖಂಡಿತವಾಗಿ ಅರ್ಥ ಆಗುತ್ತೆ, ನಮಗೆ ಅರ್ಥ ಆಗುತ್ತೆ. ನೋಡಿ ಪ್ರಿಯರ ದೇವ್ರ ಮಕ್ಕಳಿರ, 9ನೇ ಅಧ್ಯಾಯದಲ್ಲಿ ಹೊಗೆ ಅಂದರೆ ಆ ಪಾತಾಳ ಲೋಕದಲ್ಲಿ ಆ ದುರಾತ್ಮಗಳು ಬರ್ತಾವಂತೆ,
ಆ ದುರಾತ್ಮಗಳು ಬಂದು ಮಿಡತೆಗಳಾಗಿ ಬದಲಾಗ್ತವಂತೆ, ಆ ಮಿಡತೆಗಳೊಂದು ಮನುಷ್ಯರನ್ನು ಬಂದು ಪೀಡಿಸ್ತಾವಂತೆ. ಇವೆಲ್ಲ ಟೋಟಲ್ ಈ ರೀತಿ ಮಾತನಾಡಿದ್ದಾರೆ. ಇವುಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆಲ್ರೆಡಿ ಮಾತನಾಡಿದ್ದೀನಿ. ಇನ್ನೂ ಕೆಲವರು ಸಂದೇಹದಲ್ಲೇ ಇದ್ದಾರೆ. ಯಾಕೆಂದರೆ ಈ ಪ್ರಪಂಚ ದೇಶದಲ್ಲಿ ಅನೇಕ ಬೋಧನೆಗಳಿದೆ, ಅನೇಕ ಬೋಧನೆಗಳು ನಡೀತಾ ಇದೆ. 7 ವರ್ಷ ಶ್ರಮೆಗಳು ಬರುತ್ತೆ, ಆಮೇಲೆ ಉಪದ್ರವಗಳು, ಆಮೇಲೆ 3.5 ವರ್ಷ ಒಂದು ರೀತಿಯಲ್ಲಿ, ಆನಂತರ 3.5 ವರ್ಷ ಮಹಾ ಶ್ರಮೆಗಳು, ಹೀಗೆ ಮಾತನಾಡ್ತಾ ಇರ್ತಾರೆ. ಇವೆಲ್ಲ ಕೇಳಿದಾಗ ಇದನ್ನು ನಂಬಬೇಕಾ? ರಾಮು ಬ್ರದರ್ನು ಟೋಟಲ್ ಡಿಫ್ರೆಂಟಾಗಿ ಮಾತಾಡ್ತಾರೆ. ಯಾವುದನ್ನು ನಂಬಬೇಕು ಅಂತೇಳಿ ಏನ್ರಿ ಗೊಂದಲ ಪಡಕ್ಕೆ ಹೋಗ್ಬೇಡಿ. ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಿ, ಗೊತ್ತಾಗುತ್ತೆ. ಅದು ಭಕ್ತಿಯಿಂದ ಪರಿಶೋಧನೆ ಮಾಡಿ. ಮೊದಲನೇದಾಗಿ, ತಂದೆಯಾದ ದೇವರೇ, ನನಗೆ ಅರ್ಥ ಆಗ್ತಾ ಇಲ್ಲ ದೇವರೇ, ಸ್ವಲ್ಪ ನನಗೆ ಜ್ಞಾನ ಕೊಡಿ. ಯಾಕೆಂದರೆ ಪ್ರವಾದಿಗಳಾಗಿರ್ಬೋದು, ಇಲ್ಲ ಭಕ್ತರಾಗಿರ್ಬೋದು, ಅರ್ಥ ಆಗದೆ ಇದ್ದಾಗ ಕಣ್ಣೀರು ಸುರಿಸಿದ್ದಾರೆ. ಯೋಹಾನನು ಏನ್ರಿ, ಈ ಪ್ರಕಟಣೆ ಗ್ರಂಥವನ್ನು ಬರೆದಿರುವಂಥ ಯೋಹಾನನು ಕಣ್ಣೀರು ಸುರಿಸ್ತಾ ಇದ್ದಾನೆ. ಅರ್ಥ ಆಗ್ತಾ ಇಲ್ಲ ದೇವರೇ, ನನಗೆ ತಿಳಿಸ್ಕೊಡಿ ಅಂತ. ನನಗೆ ಅರ್ಥ ಆಗ್ತಾ ಇಲ್ಲ ದೇವರೇ, ನನಗೆ ಏನಿದು ವಿಚಿತ್ರವಾದಂಥ ದರ್ಶನ ಇದು, ಇದರಲ್ಲಿ ಒಂದು ಅರ್ಥ ಆಗ್ತಾ ಇಲ್ಲ ಅಂದಾಗ, ಕಣ್ಣೀರು ಸುರಿಸಿದಾಗ ತಿಳಿಸ್ತಾ ಇದ್ದಾನೆ ದೇವರಲ್ಲಿ. ನಾವು ಕೂಡ ದೇವರ ಬಳಿಯಲ್ಲಿ ವಿಧೇಯರಾಗಬೇಕು, ದುಃಖಿಸಬೇಕು. ದೇವರೇ, ಇದು ಅರ್ಥ ಆಗ್ತಾ ಇಲ್ವಲ್ಲ ದೇವರೇ, ನನಗೆ ಕೊಡಿ ದೇವರೇ. ನಾವು ಏನು ಕೇಳ್ತೀವಿ? ಕೊಡಿ ದೇವರೇ, ನನಗೆ ಮನೆಯಿಲ್ಲ ದೇವರು, ಉದ್ಯೋಗ ಇಲ್ಲ ದೇವರು, ಇದೇ ಬೇಡ್ತಾ ಇರ್ತೀವಿ 24 ಗಂಟೆ. ನಾವು ಬೇಡುವಂಥ ಬೇಡಿಕೆ ಏನಾಗಿರುತ್ತೆ ಅಂತ ನೋಡುವಾಗ ಭೌತಿಕವಾದಂಥದ್ದೇ. ಇನ್ನೇನು ಹೇಳ್ಬೇಕು ಹೇಳಿ? ಈ ಗ್ರಂಥವನ್ನು ಬಳಸ್ಕೊಂಡ್ರೂ ಕೂಡ ಇದು ಕೂಡ ಭೌತಿಕವಾಗಿ ಬಳಸ್ಕೊಳ್ತಾ ಇರ್ತಾರೆ. ಜ್ಞಾನ ಇಲ್ಲ. ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳಿಗೆ, ಪರಿಶೋಧನೆ ಮಾಡಿ. 13ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಮೃಗ ಅಂದರೆ ಏನು? ಸಮುದ್ರದೊಳಗಿಂದ ಬಂದಿರುವಂಥ ಮೃಗ ಅಂತಾನೆ. ಸಮುದ್ರದೊಳಗಿಂದ ಮೃಗ ಬಂದಿದೆಯಾ? ಆ ಮೃಗಕ್ಕೆ 7 ತಲೆಗಳಿದೆಯಾ? ಆ 7 ತಲೆಗಳಿಗೆ 10 ಕೊಂಬುಗಳಿದೆಯಾ? 10 ಕೊಂಬುಗಳ ಜೊತೆಯಲ್ಲಿ 10 ಮುಕುಟಗಳಿದೆಯಾ? ಯಾವುದು ಹೋಲಿಸಿದ್ದಾನೆ? ಇವೆಲ್ಲ ತಿಳ್ಕೊಳ್ಳೋಣ ಪ್ರಿಯರ ದೇವ್ರ ಮಕ್ಕಳಿಗೆ. ಯಾಕೆಂದರೆ ತಿಳ್ಕೊಳ್ಳೋದೇ ಹೋದರೆ ನಾವು ಮೋಸ ಹೋಗ್ತೀವಿ. ತಿಳ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಏನ್ರಿ? ಅರ್ಥ ಮಾಡ್ಕೊಳ್ಬೇಕು ಪ್ರಿಯರು. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಸಮುದ್ರ ಅಂತ ಹೇಳ್ತಾರಲ್ಲ, ಈ ಸಮುದ್ರಕ್ಕೆ ಯಾವುದಕ್ಕೆ ಹೋಲಿಸಿದಾರೋ ನೋಡಿ ಪ್ರಿಯರೇ. ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ 15ನೇ ವಚನದಿಂದ 17ನೇ ವಚನದವರೆಗೆ. ಇನ್ನು ಆ ದೇವದೂತನು ನನಗೆ ಹೇಳಿದ್ದು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ಪ್ರಜೆ, ಸಮೂಹ ಏನ್ರಿ, ಭಾಷೆಗಳನ್ನಾಡುವಂಥದ್ದು ಸೂಚಿಸುತ್ತದೆ ಅಂತಿರುತ್ತೆ ರೀ. ಅಂದರೆ ಇಲ್ಲಿ ಯಾವುದಕ್ಕೆ ಹೇಳಿದ್ದಾರಂತ ನೋಡುವಾಗ ಗಮನಿಸಬೇಕು. ನೀರುಗಳನ್ನು, ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯ. ನೀರು ಅಂದರೆ ಕೆಲವು ಸಾರಿ ಸಮುದ್ರ ಅಂತಾನೆ, ಜಲರಾಶಿ ಅಂತಾನೆ, ಮಹಾಸಮುದ್ರ ಅಂತಾನೆ. ಇವೆಲ್ಲ ಆಲೋಚನೆ ಮಾಡುವಾಗ ಪ್ರಿಯರ ದೇವ್ರ ಮಕ್ಕಳಿರ ಯಾರಿಗೆ ಹೋಲಿಸಿದಾನಂತ ನೋಡುವಾಗ ಜನ ಏನ್ರಿ, ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ಸಮುದ್ರ ಅಂದರೆ, ನೀರುಗಳು ಅಂದರೆ ನೀರು ಆಗಿರ್ಬೋದು, ಇಲ್ಲ ಸಮುದ್ರದಲ್ಲೇನು ನೀರಿದೆ. ಆ ನೀರಿಗೆ ಯಾರಿಗೆ ಹೋಲಿಸಿದಾನಂತ ನೋಡುವಾಗ ಜನ, ಸಮೂಹ ಏನ್ರಿ, ಜನ, ಸಮೂಹ, ಭಾಷೆಗಳನ್ನು ಸೂಚಿಸುತ್ತದೆ. ಭಾಷೆಗಳನ್ನು ಅಂದರೆ ಈ ಸಮಾಜದಲ್ಲಿ ಎಲ್ಲಿ ಜನ ಇದ್ದಾರೋ, ಎಲ್ಲಿ ಭಾಷೆ ಮಾತನಾಡೋರು ಅಂದರೆ ಅವರವ್ರ ಭಾಷೆಗಳನ್ನು ದೇಶದಲ್ಲಿ ಇವರನ್ನು ಸೂಚಿಸುವಂಥದ್ದು. ಅಂದರೆ ಮನುಷ್ಯರನ್ನು ಸೂಚಿಸುವಂಥದ್ದು. ಯಾವುದಕ್ಕೆ? ಸಮುದ್ರಕ್ಕೆ ಮನುಷ್ಯ, ಸಮುದ್ರಕ್ಕೆ ಮನುಷ್ಯರು.
ಆಯಾ ಭಾಷೆಗಳನ್ನು ಮಾತನಾಡುವಂಥವ್ರು, ಇಲ್ಲ ಆಯಾ ಗುಂಪಿಗೆ ಸಂಬಂಧಪಟ್ಟದ್ದು, ಒಂದೊಂದು ಗುಂಪಿಗೆ ಸಂಬಂಧಪಟ್ಟದ್ದು, ಇಲ್ಲ ಎಲ್ಲ ಗುಂಪಿಗೆ ಸಂಬಂಧಪಟ್ಟಿರುವಂಥದ್ದು ಹೇಳುವಂಥದ್ದು. ಆ ಜನರ ಮಧ್ಯದಲ್ಲಿ ಕ್ರೂರ ಮೃಗವು ಬರ್ತಾ ಇದೆಯಂತೆ. ಸಮುದ್ರ ಅಂದರೆ ಸಮುದ್ರ ಅಲ್ಲ, ಆ ಸಮುದ್ರ ಅಂದರೆ ಅಂದರೆ ಮನುಷ್ಯರಿಗೆ ಹೋಲಿಸಿದ್ದಾನೆ. ಸಮುದ್ರ ಅಂದರೆ ನೀರಿಗೆ ಯಾರಿಗೆ ಹೋಲಿಸಿದ್ದಾನೆ ಅಂತ ನೋಡುವಾಗ ಮನುಷ್ಯರಿಗೆ ಹೋಲಿಸಿದ್ದಾನೆ. ಈ ಮಾನವರ ಮಧ್ಯದಲ್ಲಿ ಕ್ರೂರ ಮೃಗವು ಬರ್ತಾ ಇದೆಯಂತೆ. ಆ ಮೃಗಕ್ಕೆ 7 ತಲೆಗಳಿದೆಯಂತೆ. ಆ ಮೃಗಕ್ಕೆ 10 ಕೊಂಬುಗಳಿದೆಯಂತೆ. ಆ ಮೃಗಕ್ಕೆ 10 ಮುಕುಟಗಳಿದೆಯಂತೆ. ಗಮನಿಸಿ, ಯೋಚನೆ ಮಾಡಿ, ಆಲೋಚನೆ ಮಾಡಿದ್ರೆ ಅದ್ಭುತವಾಗಿ ಅರ್ಥ ಆಗುತ್ತೆ. ಸಮುದ್ರಕ್ಕೆ ಯಾವುದಕ್ಕೆ ಹೋಲಿಸಿದ್ದಾನೆ? ಜನರು. ಆಮೇಲೆ ಮೃಗಕ್ಕೆ ಯಾವುದಕ್ಕೆ ಹೋಲಿಸ್ತಾ ಇದ್ದಾನೋ ಒಂದು ಸಾರಿ ನೋಡೋಣವಾ? ಯಾವುದಕ್ಕೆ ಹೋಲಿಸ್ತಾನೆ? ಮೃಗಕ್ಕೆ ಯಾವುದಕ್ಕೆ ಹೋಲಿಸ್ತಾನೆ ಅಂತ ನೋಡುವಾಗ ಒಂದು ಸಾರಿ ಕ್ರಿಸ್ತ ಪೂರ್ವದಲ್ಲಿ ದಾನಿಯೇಲ್ ಪ್ರವಾದಿ ಇದ್ದಾನೆ. ಕ್ರಿಸ್ತ ಪೂರ್ವ ಸುಮಾರು ವರ್ಷಗಳಂದರೆ ಸುಮಾರು 580ರಿಂದ 520 ವರ್ಷ ಕಾಲದಲ್ಲಿ ದಾನಿಯೇಲ್ ಪ್ರವಾದಿ ಇದ್ದಾನೆ. ಈ ದಾನಿಯೇಲ್ ಪ್ರವಾದಿ ಬಗ್ಗೆ ಒಂದು ಸಾರಿ ಏನು ಬರೆಯಲ್ಪಟ್ಟಿದೆ ಒಂದು ಸಾರಿ ನೋಡೋಣ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ ಏನ್ರಿ, 7ನೇ ಅಧ್ಯಾಯ 1ನೇ ವಚನದಿಂದ. ಬಾಬೇಲಿನ ಅರಸನಾದ ಬೆಲ್ಯಾಚರನ ಆಳಿಕೆಯ 1ನೆಯ ವರ್ಷದಲ್ಲಿ ದಾನಿಯೇಲನಿಗೆ ಹಾಸಿಗೆಯ ಮೇಲೆ ಸ್ವಪ್ನವಾಯಿತು. ಅವನ ಮನಸ್ಸಿನಲ್ಲಿ ಕನಸು ಬಿತ್ತು. ಕೂಡಲೇ ಅವನು ಆ ಕನಸನ್ನು ಅದರ ಮುಖ್ಯಾಂಶಗಳನ್ನು ಬರೆದನು. ದಾನಿಯೇಲನು ಆ ಪ್ರಸ್ತಾಪವನ್ನೆತ್ತಿ ಇಂತೆಂದನು: ನಾನು ರಾತ್ರಿ ಕಂಡ ಕನಸಿನಲ್ಲಿ ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಮಹಾಸಾಗರ ಗಮನಿಸಬೇಕು. ದಾನಿಯೇಲನಿಗೂ ಸ್ವಪ್ನವಾಗಿದೆ, ದಾನಿಯೇಲನಿಗೆ ಕನಸು ಬಿದ್ದಿದೆ. ಅಂದರೆ ದರ್ಶನ, ದಾನಿಯೇಲನು ಕೂಡ ದರ್ಶನವಾಗ್ತಾ ಇದೆ. ಒಂದು ಕಾಲದಲ್ಲಿ ಯೋಹಾನನಿಗೆ ದರ್ಶನ ಆಗಿದೆ ನೋಡಿ, 1ನೇ ಶತಮಾನದಲ್ಲಿ ಯೋಹಾನನಿಗೆ ದರ್ಶನ ಆಗಿದೆ. ಅದೇ ಪ್ರಕಾರ ಕ್ರಿಸ್ತ ಪೂರ್ವ ಈ ದಾನಿಯೇಲನು ಬ್ಯಾಬಿಲೋನ್ ಸಾಮ್ರಾಜ್ಯವನ್ನು ಆಳುವಂಥ ನೆಬೂಕದ್ನೆಚ್ಚರನ ಅರಮನೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾನೆ. ಈ ಉನ್ನತ ಸ್ಥಾನದಲ್ಲಿ ಇದ್ದಂಥ ಈ ದಾನಿಯೇಲನಿಗೆ ಕನಸು ಬೀಳುತ್ತೆ. ಏನು ಕನಸು ಬೀಳುತ್ತೆ ಅಂತ ನೋಡುವಾಗ, ಯೋಹಾನನಿಗೆ ಏನು ಕನಸು ಬಿದ್ದಿದೆಯೋ, ಯೋಹಾನನಿಗೆ ಏನು ದರ್ಶನದಲ್ಲಿ ಕಂಡಿದೆಯೋ ಅದೇ ಪ್ರಕಾರ ದಾನಿಯೇಲನು ಕೂಡ ಕಂಡಿದೆ. ಯೋಹಾನನಿಗೆ ಕಂಡಿರುವಂಥದ್ದು 1 ಮೃಗ, ದಾನಿಯೇಲನಿಗೆ ಕಂಡಿರುವಂಥದ್ದು 4 ಮೃಗಗಳು. ಯೋಹಾನನಿಗೆ ಕಂಡಿರುವಂಥದ್ದು 1 ಮೃಗ, ದಾನಿಯೇಲನಿಗೆ ಕಂಡಿರುವಂಥದ್ದು 4 ಮೃಗಗಳು ಕನಸಿನಲ್ಲಿ. ಅದನ್ನು ವಿವರಿಸ್ತಾ ಇದ್ದಾನೆ, ಗಮನಿಸಬೇಕು. ವಿವರಿಸುವಂಥದ್ದು ಏನ್ರಿ, ಗಮನಿಸಬೇಕು ಪ್ರಿಯರ ದೇವರ ಮಕ್ಕಳಿಗೆ. ಏನದು? ಚತುರ್ದಿಕ್ಕಿನ ಗಾಳಿಗಳು ಮಹಾಸಾಗರದ ಮೇಲೆ ರಭಸವಾಗಿ ಬೀಸಿ ಬಡಿಯುತ್ತಿದ್ದವು. ಮಹಾಸಾಗರದ ಮೇಲೆ ಗಾಳಿ ಬಡಿಯುತ್ತಿದ್ದವು. ಆಮೇಲೆ ಏನಾಗುತ್ತೆ, ಒಂದಕ್ಕೊಂದು ವಿಲಕ್ಷಣವಾದ 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಸಾಗರ ಅಂದರೆ ಸಮುದ್ರ, ನೀರು. ಸಾಗರ ಅಂದರೆ ಸಮುದ್ರ, ನೀರು. ಸಮುದ್ರ, ಮಹಾಜಲರಾಶಿ, ನೀರು, ಹೌದಲ್ವ? ಇವಾಗ ಪ್ರಕಟಣೆ ಗ್ರಂಥದಲ್ಲಿ ಸಮುದ್ರದೊಳಗಿಂದ ಒಂದು ಮೃಗವು ಬಂತು ಅಂತಿರುತ್ತೆ. ದಾನಿಯೇಲ್ ಗ್ರಂಥದಲ್ಲಿ ಮಹಾಸಾಗರದೊಳಗಿಂದ 4 ಮೃಗಗಳು ಬಂದು ಅಂತಿರುತ್ತೆ. ಈ 4 ಮೃಗಗಳೇನು? ಮೃಗ ಅಂದರೆ ಮೃಗಗಳ ಅದ್ರ ಬಗ್ಗೆ ಪ್ರಿಯರ ದೇವರ ಮಕ್ಕಳಿರ, ದಾನಿಯೇಲನಿಗೆ ಕನಸು ಬಿದ್ದಿದೆ. ಕನಸು ಬಿದ್ದಾಗ
ಅಯ್ಯೋ ಏನೋ ಕನಸು ಬಿದ್ದಿದೆ, ಇದೆಲ್ಲ ಅರ್ಥ ಆಗ್ತಾಯಿಲ್ಲ, ಬರೆದಿದ್ದಾನೆ. ಏನು ಕನಸು ಬಿದ್ದಿದೆಯೋ ಬರೆದಿದ್ದಾನೆ. ದಾನಿಯೇಲನು ತನಗೇನು ಕನಸು ಬಿದ್ದಿದೆಯೋ ಬರೆದಿದ್ದಾನೆ. ಬರೆದಾಗ ಪ್ರಿಯರ ದೇವ್ರ ಮಕ್ಕಳಿರ ವ್ಯಥೆ ಪಡ್ತಾ ಇದ್ದಾನೆ, ಆತ್ಮದಲ್ಲಿ ವ್ಯಥೆ ಪಡುವಂಥದ್ದು. ಯಾಕೆ ವ್ಯಥೆ ಪಡ್ತಾ ಇದ್ದಾನೆ ಅಂತ ನೋಡುವಾಗ ನನಗೆ ಅರ್ಥ ಆಗ್ತಾಯಿಲ್ಲ. ಈ 4 ಮೃಗಗಳೇನು, ಇದು ಈ ಆಕಾರ ಏನು, ಯಾಕೆ ಬಿದ್ದಿದ್ದೆಲ್ಲ ಅಂತ ಹೇಳಿ ಅರ್ಥ ಆಗದ ಸ್ಥಿತಿಯಲ್ಲಿ ಇದ್ದಾಗ ಆವಾಗ ದೇವದೂತನ ಮುಂದೆ ಹೇಳುವಂಥದ್ದು. ಎಲ್ಲಿರಿತ ಮಾತು? ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 3ನೇ ವಚನ ಓದಿ ನಿಂತಿದ್ದೀವಲ್ಲ. ಇನ್ನೊಂದು ವಚನ ಓದ್ಕೊಳ್ಳೋಣ, ಅಲ್ಲಿ 4ನೇ ವಚನ ಕೂಡ ಓದೋಣ, ಓಕೆನಾ? 3, 4ನೇ ವಚನ ಓದೋಣ. 4 ದೊಡ್ಡ ಮೃಗಗಳು ಸಾಗರದೊಳಗಿಂದ ಬಂದವು. ಮೊದಲು ಕಾಣಿಸಿದ ಮೃಗವು ಸಿಂಹದ ಹಾಗಿತ್ತು, ಅದಕ್ಕೆ ಹದ್ದಿನಂತೆ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗಲೇ ಆ ರೆಕ್ಕೆಗಳು ಕೀಳಲ್ಪಟ್ಟವು. ಅದು ನೆಲದಿಂದ ಎತ್ತಲ್ಪಟ್ಟು ಮನುಷ್ಯನ ಹಾಗೆ 2 ಕಾಲುಗಳ ಮೇಲೆ ನಿಲ್ಲಿಸಲ್ಪಟ್ಟಿತು. ಅದಕ್ಕೆ ಮನುಷ್ಯ ಹೃದಯವು ಕೊಡೋಣವಾಯಿತು. ಆಹಾ, ಇನ್ನೊಂದು ಮೃಗವು, 2ನೇದು, ಅದು ಕರಡಿಯ ಹಾಗಿತ್ತು. ಒಂದು ಹೆಗಲನ್ನು ಮೇಲಕ್ಕೆ ಎತ್ತಿಕೊಂಡಿತ್ತು. ತನ್ನ ಬಾಯಲ್ಲಿ ಹಲ್ಲುಗಳ ನಡುವೆ 3 ಪಕ್ಕೆಲುಬುಗಳನ್ನು ಕಚ್ಚಿಕೊಂಡಿತ್ತು. ನೀನೆದ್ದು ಬಹು ಮಾಂಸವನ್ನು ತಿನ್ನು ಎಂದು ಅದಕ್ಕೆ ಹೇಳೋಣವಾಯಿತು. ಆನಂತರ ನಾನು ನೋಡುತ್ತಿರುವಲ್ಲಿ ಇಗೋ, ಚಿರತೆಯ ಆಗಿರುವ ಮತ್ತೊಂದು ಮೃಗವು ಕಾಣಿಸಿತು. ಅದರ ಪಕ್ಕಗಳಲ್ಲಿ ಪಕ್ಷಿಯ ರೆಕ್ಕೆಯಂತಿರುವ 4 ರೆಕ್ಕೆಗಳಿದ್ದವು. ಆ ಮೃಗಕ್ಕೆ 4 ತಲೆಗಳಿದ್ದವು. ಅದಕ್ಕೆ ದೊರೆತನವು ಕೊಡೋಣವಾಯಿತು. ನಾನು ರಾತ್ರಿ ಕಂಡ ಕನಸಿನಲ್ಲಿ ಸ್ವಲ್ಪ ಹೊತ್ತಿನ ಮೇಲೆ ಆಹಾ, 4ನೆಯ ಮೃಗವು ಕಾಣಿಸಿತು. ಅದು ಭಯಂಕರ, ಎದುರಿಸುವಂಥದ್ದು, ಅಧಿಕ ಬಲವುಳ್ಳದ್ದು. ಅದಕ್ಕೆ ಕಬ್ಬಿಣದ ದೊಡ್ಡ ಹಲ್ಲುಗಳಿದ್ದವು. ಅದು ನುಂಗುತ್ತಾ ಚೂರು ಚೂರು ಮಾಡುತ್ತಾ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿಯುತ್ತಾ ಇತ್ತು. ಅದು ಮುಂಚಿನ ಎಲ್ಲ ಮೃಗಗಳಿಗಿಂತ ವಿಲಕ್ಷಣವಾಗಿತ್ತು. ಅದಕ್ಕೆ 10 ಕೊಂಬುಗಳಿದ್ದವು. ನಾನು ಆ ಕೊಂಬುಗಳನ್ನು ಗಮನಿಸುತ್ತಿರುವಲ್ಲಿ ಹೀಗೋ ಅವುಗಳ ನಡುವೆ ಇನ್ನೊಂದು ಚಿಕ್ಕ ಕೊಂಬು ಮೊಳೆಯಿತು. ಅದರ ದೆಸೆಯಿಂದ ಮುಂಚಿನ ಕೊಂಬುಗಳಲ್ಲಿ 3 ಬೇರು ಸಹಿತ ಕೀಳಲ್ಪಟ್ಟವು. ಆಹಾ, ಈ ಕೊಂಬಿನಲ್ಲಿ ಮನುಷ್ಯನ ಕಣ್ಣುಗಳಂತಿರುವ ಕಣ್ಣುಗಳು, ಬಡಾಯಿ ಕೊಚ್ಚಿಕೊಳ್ಳುವ ಬಡಾಯಿ ಇದ್ದವು ಅಂತ ಬರೆಯಲ್ಪಟ್ಟಿದೆ. ಇದೇ ಪ್ರಕಾರ ಯೋಹಾನನಿಗೆ ಕೂಡ ದರ್ಶನವಾಗುತ್ತೆ. ಯೋಹಾನನಿಗೆ ದರ್ಶನವಾದಾಗ ಸಮುದ್ರದೊಳಗಿಂದ ಮೃಗ ಬಂದಿದೆಯಂತೆ. ಆ ಮೃಗಕ್ಕೆ 7 ತಲೆಗಳಿದೆಯಂತೆ, ಆನಂತರ 10 ಕೊಂಬುಗಳಿದೆಯಂತೆ, 10 ಮುಕುಟಗಳಿದೆ ಅಂತೆಂದು ಅಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಕ್ಲಿಯರ್ ಮಾಡಿಕೊಂಡ್ರೆ ಅಲ್ಲಿ ಸುಲಭವಾಗಿ ನಮಗೆ ಅರ್ಥ ಆಗುತ್ತೆ. ಅದು ಕ್ಲಿಯರ್ ಆದರೆ ಪ್ರಕಟಣೆ ಗ್ರಂಥ ಅನೇಕ ವಿಷಯಗಳು ನಮಗೆ ಅರ್ಥ ಆಗುತ್ತೆ. ಆಲ್ರೆಡಿ ಇದರ ವಿಷಯದಲ್ಲಿ ಮಾತನಾಡಿದ್ದೀನಿ. ಯಾಕೆಂದರೆ ಕೆಲವರು ಇನ್ನೂ ಕೂಡ ಹೇಳುವಂಥ ಬೋಧನೆಯಲ್ಲಿ ಇನ್ನೂ ಕೂಡ ಅನುಮಾನದಲ್ಲಿದ್ದಾರೆ, ಅರ್ಥ ಆಗ್ತಾ ಇಲ್ಲ. ಅವರೇನೋ ಒಂದು ರೀತಿ, ಇವರೇನೋ ಒಂದು ರೀತಿ ನೋಡಿ. ಆದರೆ ಅರ್ಥ ಮಾಡಿಕೊಳ್ಳುವಂಥ ಜ್ಞಾನ ಇರಬೇಕು. ತುಂಬ ಜನ ಫೋನ್ ಮಾಡ್ತಾ ಇರ್ತಾರೆ, ಕೆಲವರು ಮಾತಾಡ್ತಾ ಇರ್ತಾರೆ, ಇದು ಅರ್ಥ ಆಗಿಲ್ಲ ಬ್ರದರ್, ಏನು ಬ್ರದರ್ ಇದಂತ. ಪ್ರಿಯರ ದೇವ್ರ ಮಕ್ಕಳಿರ, ನಮ್ಮ ಧ್ಯಾನ ದೇವರ ವಾಕ್ಯದ ಮೇಲೆ ಇರಬೇಕು. ಸಮುದ್ರದೊಳಗಿಂದ ಬಂದಿರುವಂಥ ಮೃಗ ಅಂತ ಇರೋದರಿಂದ ಸಮುದ್ರದೊಳಗಿಂದ ಮೃಗ ಬರುತ್ತಾ? ಅದಕ್ಕೆ ಕೊಂಬುಗಳಿದೆಯಾ? ಅದಕ್ಕೆ ತಲೆಗಳಿದೆಯಾ? ಆ ಮೃಗಕ್ಕೆ ಯಾವುದಕ್ಕೆ ಹೇಳಿದ್ದಾರೆ? ಅದಕ್ಕೆ ದಾನಿಯೇಲನು ಇದ್ದಾರೆ ನೋಡಿ. ದಾನಿಯೇಲನು ವ್ಯಥೆ ಪಡ್ತಾ ಇದ್ದಾನೆ, ಇದೇನು ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ವ್ಯಥೆ ಪಡ್ತಾ ಇದ್ದಾನೆ, ದುಃಖ ಪಡ್ತಾ ಇದ್ದಾನೆ, ಬಾಧೆ ಪಡ್ತಾ ಇದ್ದಾನೆ. ದೇವರು ನನಗೆ ಅರ್ಥ ಆಗ್ತಾ ಇಲ್ಲ ದೇವರು. ನಾವೇನಾದರೂ ಬಾಧೆ ಪಟ್ಟಿದ್ದೀವ? ಅರ್ಥ ಆದ್ರೇನು, ಅರ್ಥ ಆಗಿಲ್ಲ ಅಂದ್ರೇನು? ಹೊಟ್ಟೆ ತುಂಬ ಊಟ ಇದ್ದರೆ ಸಾಕಪ್ಪ, ಹಲ್ಲೆಲೂಯ. ನನಗೆ ಉದ್ಯೋಗ ಬಂದರೆ ಸಾಕಪ್ಪ, ಹಲ್ಲೆಲೂಯ. ನಮಗೆ ಸಂಪಾದನೆ ಬಂದರೆ ಸಾಕಪ್ಪ. ಒಂದು ಸರಿ ಯೋಚನೆ ಮಾಡಿ. ಅದೇ ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 15ನೇ ವಚನ. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತು. ನನ್ನ ಮನಸ್ಸಿನಲ್ಲಿ ಬಿದ್ದ ಕನಸುಗಳು ನನ್ನನ್ನು
ಕಳವಳಪಡಿಸಿದವು. ಅಂದರೆ ಮನಸ್ಸು ವ್ಯಥೆಗೊಂಡಿದೆ, ಕಳವಳ. ಯಾಕೆ ಕಳವಳ? ಗೊತ್ತಿಲ್ಲದೆ ಇದ್ದಾಗ ಕಳವಳ, ಅರ್ಥ ಆಗದೆ ಇದ್ದಾಗ ಕಳವಳ, ಅರ್ಥ ಮಾಡಿಕೊಂಡ್ರೆ ಅದ್ಭುತ. ಕನಸು ಬಿದ್ದಿದೆ, ಅರ್ಥ ಆಗಿಲ್ಲ. ದಾನಿಯೇಲನಿಗೆ ಆಮೇಲೆ ಅಲ್ಲಿ ವ್ಯಥೆಗೊಂಡಾಗ, ಕಳವಳ ಪಟ್ಟಾಗ, ದೇವರಿಗೆ ಬೇಡಿಕೊಂಡಾಗ ದೇವರು ದೂತನ ಮೂಲಕ ತಿಳಿಸುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ನಮಗೂ ಕೂಡ ದೇವರು ತಿಳಿಸ್ತಾನ? ಖಂಡಿತವಾಗಿ ತಿಳಿಸ್ತಾನೆ. ಆಲ್ರೆಡಿ ಬೈಬಲ್ ಗ್ರಂಥದಲ್ಲಿ ಎಲ್ಲ ಬರೆಸಿದ್ದಾನೆ. ಎಲ್ಲ ಬರೆಸಿದಾಗ ನಾವು ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ತುಂಬ ಜನ ಏನು ಮಾಡ್ತಾರಂದರೆ, ಯಾವನೋ ಕೆಲಸಕ್ಕೆ ಬಾರಲಾರ್ದವನು ನನಗೂ ಕೂಡ ದರ್ಶನ ಬಿತ್ತು, ನನಗೂ ದೇವರ ದರ್ಶನ ಕೊಟ್ಟ, ಪವಿತ್ರಾತ್ಮನ ಪ್ರೇರಣೆಯಿಂದ ನಾನು ಬರೆದಿದ್ದೇನಂತೇನೆ. ಈಗಿನ ಕಾಲದಲ್ಲಿ ಕೆಲವರು ದರ್ಶನ ನೋಡಿದ್ದಾರೆ ಅಂತ ಹೇಳ್ತಾರೆ. ದರ್ಶನ ನೋಡಿದ್ದಾನೆ, ಯಾರಾದರೂ ನಾನು ದರ್ಶನ ಕಂಡಿದ್ದೇನೆ ಅಂತ ಹೇಳಿ ಯಾರಾದರೂ ಬಂದರೆ ಅವರ ಮಾತನ್ನು ನಂಬಬೇಡಿ. ಈಗಿನ ಕಾಲದಲ್ಲಿ ದರ್ಶನಗಳು, ಕನಸುಗಳು ಟೋಟಲ್ ದೇವರು ನಿಲ್ಲಿಸಿದ್ದಾನೆ. ಈಗಿನ ಕಾಲದಲ್ಲಿ ದರ್ಶನಗಳು ನಿಲ್ಲಿಸಿದ್ದಾನೆ, ಈಗಿನ ಕಾಲದಲ್ಲಿ ಕನಸುಗಳು ನಿಲ್ಲಿಸಿದ್ದಾನೆ. ದೇವರು ಕನಸುಗಳು ಕೊಡುವಂಥದ್ದು ಇಲ್ಲ ದರ್ಶನಗಳನ್ನು ತೋರಿಸುವ ಟೋಟಲ್ ದೇವರು ನಿಲ್ಲಿಸಿದ್ದಾನೆ. ಸತ್ಯವೇದ ಗ್ರಂಥವನ್ನು ಓದಬೇಕು, ಓದಿ ತಿಳ್ಕೊಳ್ಬೇಕು. ದಾನಿಯೇಲ ಗ್ರಂಥ ಬರಿಬೇಕಾದರೆ ದಾನಿಯೇಲನಿಗೆ ದೇವರು ಏನೇನು ತಿಳಿಸಿದ್ದಾರೋ ದರ್ಶನದ ಮೂಲಕ ಅವೆಲ್ಲ ಇದರಲ್ಲಿ ಬರೆದಿರುವಂಥ, ಅಂದರೆ ದಾನಿಯೇಲನಿಗೆ ಬಿದ್ದಿರುವಂಥ ವಿಷಯಗಳನ್ನು ತಿಳ್ಕೊಳ್ಬೇಕಾದ್ರೆ ದರ್ಶನ ನೋಡಬೇಕಾ, ಗ್ರಂಥವನ್ನು ಓದಬೇಕು. ಯೇಸು ಕ್ರಿಸ್ತರ ವಿಷಯವನ್ನು ತಿಳ್ಕೊಳ್ಬೇಕಾದ್ರೆ ದರ್ಶನ ನೋಡಬೇಕಾ, ಗ್ರಂಥವನ್ನು ಓದಬೇಕಾ? ಬೈಬಲ್ ಗ್ರಂಥವನ್ನು ಓದಬೇಕು. ಪತ್ರಿಕೆಗಳು, ಅಂದರೆ ಪೌಲನು ಬರೆದಂಥ ಪತ್ರಿಕೆಗಳನ್ನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ತಪಸ್ಸು ಮಾಡಬೇಕಾ? ಓದಬೇಕು. ಓದಿದ ನಂತರ ಧ್ಯಾನ ಮಾಡಬೇಕು. ಆ ಮಾತನ್ನು ಅಪೊಸ್ತಲನಾಗಿರುವಂಥ ಪೌಲನು ಹೇಳಿದ್ದನು ನೋಡ್ತೀರಾ? ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, 3ನೇ ಅಧ್ಯಾಯ 3ನೇ ವಚನ. ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು, ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತೆಂಬುದನ್ನು ನೀವು ಕೇಳಿದ್ದೀರಲ್ಲ, ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ. ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರೈಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳಿದುಕೊಳ್ಳಬಹುದು. ಅಂದರೆ ನನಗಿರುವಂಥ ಗ್ರಹಿಕೆ, ದೇವರು ನನಗೆ ದರ್ಶನ ಕೊಟ್ಟಿದ್ದಾನೆ, ಆ ದರ್ಶನದಲ್ಲಿ ಏನೇನು ಬರಿಬೇಕಂತೇಳಿದ್ದಾನೆ ಎಲ್ಲವನ್ನು ಕೂಡ ನಾನು ಬೋಧನೆ ಮಾಡಿದ್ದೀನಿ, ಎರಡನೇದಾಗಿ ಬರೆದಿರುವಂಥ ವಚನಗಳನ್ನು ನೀವು ಓದಿದರೆ ನನಗೆ ದೇವರು ಕೊಟ್ಟಂಥ ಆ ದರ್ಶನದಲ್ಲಿ ಏನೇನಿದೆಯೋ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಓದಿದರೆ ಗೊತ್ತಾಗುತ್ತಾ ಅಥವಾ ಕನಸು ನೋಡಿದ್ರೆ ಗೊತ್ತಾಗುತ್ತಾ? ಈಗಿನ ಕಾಲದಲ್ಲಿ ನೀನು ಕನಸು ಅಂತ ಎದುರು ನೋಡ್ಕೊಂಡು ಕೂತ್ಕೊಂಡ್ರೆ ಸಹೋದರ ಬೆಂಕಿ ಕೊಂಡೋಗಿ ಹೋಗ್ತೀಯ, ಜಾಗ್ರತೆ. ಈಗಿನ ಕಾಲದಲ್ಲಿ ಮತ್ತೆ ನಿನಗೆ ದೇವರು ಕನಸು ಕೊಡಲ್ಲ, ಕನಸಿನಲ್ಲಿ ಏನೋ ಹುಟ್ಟಿಸಲ್ಲ, ಏನೋ ತೋರಿಸಲ್ಲ, ಏನೋ ಬರಲ್ಲ, ಏನೋ ಹೇಳ್ತಾನಂತೇಳಿ ನೀವು ಕೂತ್ಕೋಬೇಡ್ರಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಬೈಬಲ್ ಗ್ರಂಥವನ್ನು ಓದಬೇಕು. ನಾನು ದೊಡ್ಡ ಸೇವಕ, ದೇವರು ನನಗೆ ದರ್ಶನ ಕೊಟ್ಟಿದ್ದಾನೆ, ದರ್ಶನ ಕೊಡ್ತಾನಂತ ಯಾರಾದರೂ ಹೇಳಿದ್ರೆ ಅವರು ಸುಳ್ಳು ಬೋಧಕರು ಎಂದು ಗ್ರಹಿಸ್ಕೊಳ್ಬೇಕು ಪ್ರತಿಯೊಬ್ಬರು ಕೂಡ. ದರ್ಶನ ನಿಂತೋಗಿದೆ, ಕನಸುಗಳು ನಿಂತೋಗಿವೆ, ನಿಲ್ಲಿಸಿದ್ದಾನೆ. ಮತ್ತು ಇವಾಗ ಮಲ್ಕೊಂಡಾಗ ಕನಸುಗಳು ಎಲ್ಲರಿಗೂ ಬೀಳ್ತಾ ಇರುತ್ತೆ, ಯಾವುದೊಂದು ಹುಚ್ಚುಚ್ಚಾಗಿ ಕನಸುಗಳು ಬೀಳ್ತಾ ಇರುತ್ತೆ. ಅದನ್ನು ಹಿಡಿದುಕೊಂಡು ನನಗೆ ದೇವ್ರು ಕನಸು ಕೊಟ್ಟ, ಈಗ ಕನಸು ಕೊಟ್ಟ ಅಂತೇಳಿ ಮಾಯದಲ್ಲಿದ್ದೀರಾ? ಮೋಸ ಹೋಗಬೇಡಿ. ಬೈಬಲ್ ಗ್ರಂಥವನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ತಿಳ್ಕೊಳ್ಳಿ, ಧ್ಯಾನಿಸಿ. ಮಹಾಜ್ಞಾನದ ಗ್ರಂಥ ಸತ್ಯವೇದ ಗ್ರಂಥ. ಪೌಲನು ಹೇಳ್ತಾ ಇದ್ದಾನೆ, ನನಗೆ ದೇವರು ದರ್ಶನ ಕೊಟ್ಟ, ಆ ದರ್ಶನದಲ್ಲಿ ನಾನು ನೋಡಿದ್ದೇನೆ ದೇವರು ಏನೇನು
ಗೂಢಾಂಶಗಳನ್ನು, ರಹಸ್ಯವನ್ನು ಹೇಳಿದ್ದಾನೋ ಅದೆಲ್ಲವನ್ನು ಕೂಡ ಕ್ಲುಪ್ತವಾಗಿ ಬರೆದಿದ್ದೇನೆ. ಬರೆದಿರುವಂಥ ವಾಕ್ಯಗಳನ್ನು ನೀವೇನು ಮಾಡಬೇಕು? ಓದಬೇಕು, ಧ್ಯಾನಿಸ್ಬೇಕು. ಅದನ್ನು ಧ್ಯಾನಿಸೋದು ಬಿಟ್ಟು, ಓದೋದು ಬಿಟ್ಟು ನನಗೆ ಕನಸು ಬಿತ್ತು ಬ್ರದರ್. ಏನು ಕನಸು? ಸಿನಿಮಾದಲ್ಲಿ ನೋಡಿರ್ತೀಯ, ಆ ಸಿನಿಮಾದಲ್ಲಿ ಯೇಸು ಪ್ರಭು ಹಿಂಗೆ ಇಳಿಯುವಂಥದ್ದು ಇಲ್ಲ ಹೋಗುವಂಥದ್ದು ನೋಡಿರ್ತೀಯ, ಅದೇ ನೆನಪು ಮಾಡಿಕೊಂಡು ನನ್ನ ಹತ್ರ ಬಂದ ಅಂತ ಹೇಳ್ತೀಯ. ಮಾಯದಲ್ಲಿದ್ದೀಯ ಸಹೋದರ, ಸಹೋದರಿ. ಜಾಗ್ರತೆ, ಎಚ್ಚರಿಕೆ. ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 15ಕ್ಕೆ ಬನ್ನಿ. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯತ್ಯಗೊಂಡಿತು. ನನ್ನ ಮನಸ್ಸಿನಲ್ಲಿ ಬಿದ್ದ ಕನಸುಗಳು ನನ್ನನ್ನು ಕಳವಳಪಡಿಸಿದವು. ನಾನು ಹತ್ತಿರ ನಿಂತಿದ್ದವರಲ್ಲಿ ಒಬ್ಬನ ಬಳಿಗೆ ಹೋಗಿ ಇವುಗಳ ಸತ್ಯಾರ್ಥವೇನೆಂದು ವಿಚಾರಿಸಲು ಅವನು ನನಗೆ, ಆ 4 ದೊಡ್ಡ ಮೃಗಗಳು ಲೋಕಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. ಅಂದರೆ ಈ ಮೃಗಗಳು ಏನು? ಈ ಮೃಗಗಳು 4 ಮೃಗಗಳು ಬರ್ತಾ ಇದೆಯಲ್ಲ, 4 ಮೃಗಗಳು. ಸಿಂಹ ಎನ್ನುವಂಥ ಆಕಾರ ನೋಡಿದ್ದೇನೆ, ಕರಡಿ ಎನ್ನುವಂಥ ಆಕಾರ ನೋಡಿದ್ದೇನೆ. ಅದಕ್ಕೆ ಆ ನಂತರ ನೋಡುವಾಗ ಈ ರೆಕ್ಕೆಗಳೇನು, ಈ ಚಿರತೆ ಏನು, ಇವೆಲ್ಲ ವಿಚಿತ್ರವಾದಂತಹ ಈ ಮೃಗಗಳ ಒಂದು ಆಕಾರ ಕಂಡಿದ್ದೆ. ಇದು ದರ್ಶನದಲ್ಲಿ, ಕನಸಿನಲ್ಲಿ ಬಿದ್ದಿದೆ. ಏನು ಅರ್ಥ ಆಗಲಿಲ್ಲ, ಕಳವಳ ಪಡ್ತಾ ಇದ್ದೀನಿ, ನನಗೆ ತಿಳಿಸಪ್ಪ ದೇವರೇ ಅಂತ ಅಂದಾಗ ತಂದೆಯಾದ ದೇವರು ದೂತನ ಮೂಲಕ ತಿಳಿಸುವಂಥದ್ದು. ಮಹಾಸಾಗರದೊಳಗಿಂದ ಬಂದಿರುವಂಥ ಮೃಗಗಳು ಏನು ಗೊತ್ತಾ? 4 ರಾಜ್ಯಗಳು. 4 ರಾಜ್ಯಗಳು. ಏನು ಅದು ರಾಜ್ಯಗಳು? ಬ್ಯಾಬಿಲೋನ್ ಮಹಾಸಾಮ್ರಾಜ್ಯ, ಅಂದರೆ ಪ್ರಪಂಚವನ್ನು ಆಳುವಂಥ 4 ರಾಜ್ಯಗಳನ್ನು ಕುರಿತು 4 ಮೃಗಗಳಿಗೆ ಹೋಲಿಸಿದ್ದಾನೆ. 4 ರಾಜ್ಯಗಳು ಅಂದರೆ ಮೃಗಗಳು, ಅಂದರೆ ಲೋಕಸಾಗರದೊಳಗಿಂದ ಏರತಕ್ಕ 4 ಮೃಗಗಳೇನು ಗೊತ್ತಾ? 4 ರಾಜ್ಯಗಳು. ಆ 4 ರಾಜ್ಯಗಳು ಯಾವ ಗೊತ್ತಾ? ಕ್ರಿಸ್ತ ಪೂರ್ವದಲ್ಲಿ ಬ್ಯಾಬಿಲೋನ್ ಮಹಾಸಾಮ್ರಾಜ್ಯ ಮೊದಲನೇ ರಾಜ್ಯ, ಎರಡನೇದು ಮೇದ್ಯರ ಪಾರಸಿಕ ಸಾಮ್ರಾಜ್ಯ, ಮೂರನೇದು ಗ್ರೀಕು ಸಾಮ್ರಾಜ್ಯ, ನಾಲ್ಕನೇದು ರೋಮಾ ಸಾಮ್ರಾಜ್ಯ. ಮೃಗಗಳು ಅಂದರೆ 4 ಸಾಮ್ರಾಜ್ಯಗಳನ್ನು ಕುರಿತು ಹೇಳಿದ್ದಾನೆ. ಮತ್ತು 10 ತಲೆಗಳಂತ ಹೇಳ್ತಾನೆ, ಕೊಂಬುಗಳಂತ ಹೇಳ್ತಾನೆ, ಮುಕುಟಗಳಂತ ಹೇಳ್ತಾನಲ್ಲ. ಇದಕ್ಕೇನು ಅರ್ಥ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅಲ್ಲೇನೇ ಬರೆಯಲ್ಪಟ್ಟಿದೆ ನೋಡುವಾಗ ನಿಮಗೆ ಗೊತ್ತಾಗುತ್ತೆ. ಆ 4 ದೊಡ್ಡ ಮೃಗಗಳು ಲೋಕಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು. ಆದರೆ ರಾಜ್ಯವು ಪರಸ್ಪರನ ಭಕ್ತರಿಗೆ ಲಭಿಸುವುದು. ಇದು ಕ್ರಿಸ್ತನ ರಾಜ್ಯವನ್ನು ಕುರಿತು. ಕೆಳಗಡೆ ಮಾತು ನೋಡುವಾಗ ಇದು ಕ್ರಿಸ್ತನ ರಾಜ್ಯವನ್ನು ಕುರಿತು. ಆಲ್ರೆಡಿ ಕ್ರಿಸ್ತನ ರಾಜ್ಯವನ್ನು ಕುರಿತು, ದೇವರ ರಾಜ್ಯವನ್ನು ಕುರಿತು ಅನೇಕ ವಿಡಿಯೋಗಳನ್ನು ಮಾತನಾಡಿದ್ದೀನಿ, ಅನೇಕ ಭಾಗಗಳು. ದೇವರ ರಾಜ್ಯ ಬಂದಿದೆ, ದೇವರ ರಾಜ್ಯ ನಮ್ಮ ಮಧ್ಯದಲ್ಲಿದೆ. ಆ ದೇವರ ರಾಜ್ಯನೇ ಕ್ರಿಸ್ತನ ರಾಜ್ಯ, ಕ್ರಿಸ್ತನ ಸಭೆ ಅಂತ ಅನೇಕ ವಿಷಯಗಳನ್ನು ನಾನು ಮಾತನಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರ. 20ನೇ ವಚನ 19ನೇ ವಚನ ಕೂಡ ನೋಡೋಣ. ತಾಮ್ರದ ಉಗುರು ಉಳ್ಳದ್ದಾಗಿ ಕೆಲವನ್ನು ನುಂಗಿ ಕೆಲವನ್ನು ಚೂರು ಮಾಡಿ ಮಿಕ್ಕದ್ದನ್ನು ಕಾಲುಗಳಿಂದ ತುಳಿದು ಇತರ ಮೃಗಗಳಿಗಿಂತ ವಿಲಕ್ಷಣವಾಗಿ ಅತಿ ಭಯಂಕರವಾದ 4ನೇ ಮೃಗದ ವಿಷಯವಾಗಿಯೂ ಅದರ ತಲೆಯ ಮೇಲಣ 10 ಕೊಂಬುಗಳ ವಿಷಯವಾಗಿಯೂ ನಾನು ನೋಡುತ್ತಿದ್ದ ಹಾಗೆ ಯಾವ ಕೊಂಬು ಮೊಳೆತು 3 ಕೊಂಬುಗಳನ್ನು ಬೀಳಿಸಿ ದೇವಭಕ್ತರೊಂದಿಗೆ ಯುದ್ಧ ಮಾಡಿ ಮಹಾವೃದ್ಧನ ಆಯ್ತಂದು ಪರಸ್ಪರನ ಭಕ್ತರಿಗಾಗಿ ನ್ಯಾಯ ತೀರಿಸಿ ಅವರಿಗೆ ರಾಜ್ಯವನ್ನು ದೊರಕಿಸುವ ತನಕ ಅವರನ್ನು ಗೆಲ್ಲುತ್ತಾ ಬಂದು ಕಣ್ಣುಳ್ಳದ್ದಾಗಿ ಬಾಯಿಂದ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಮಿಕ್ಕ ಕೊಂಬುಗಳಿಂದ ಬಿರಸಾಗಿ ನೋಡುತ್ತಾ ಇತ್ತು. ಆ ಕೊಂಬಿನ ವಿಷಯವಾಗಿಯೂ ಸತ್ಯಾರ್ಥವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸಿ ವಿವರಿಸಿದೆನು. ಆಗ ಅವನು ನನಗೆ, ಆ 4ನೇ ಮೃಗವು ಲೋಕದಲ್ಲಿ ಉಂಟಾಗುವ 4ನೆಯ ರಾಜ್ಯ. ಅದು ಮಿಕ್ಕ ರಾಜ್ಯಗಳಿಗಿಂತ ವಿಲಕ್ಷಣವಾಗಿ ಲೋಕವನ್ನೆಲ್ಲ
ಲೋಕವನ್ನೆಲ್ಲ ನುಂಗಿ ತುಳಿದು ಚೂರು ಚೂರು ಮಾಡುವುದು. ಆ 10 ಕೊಂಬುಗಳ ವಿಷಯವೇನೆಂದರೆ ಆ ರಾಜ್ಯದಲ್ಲಿ 10 ಮಂದಿ ಅರಸರು. ಆ ರಾಜ್ಯದಲ್ಲಿ 10 ಮಂದಿ ಅರಸರು. 10 ಕೊಂಬುಗಳಂದರೆ 10 ಕೊಂಬುಗಳಂದರೆ ಮೃಗಗಳಂದರೆ ಸಾಮ್ರಾಜ್ಯಗಳು. ಮೃಗಗಳಂದರೆ ಸಾಮ್ರಾಜ್ಯಗಳು, 4 ಸಾಮ್ರಾಜ್ಯಗಳು. 4 ಮೃಗಗಳಂದರೆ 4 ಸಾಮ್ರಾಜ್ಯ. ಕೊಂಬುಗಳಂದರೆ 10 ಕೊಂಬುಗಳಂದರೆ ಏನದು? 10 ಮಂದಿ ಅರಸರು. 10 ಕೊಂಬುಗಳಂದರೆ 10 ಮಂದಿ ಅರಸರು. ಮುಕುಟಗಳಂದರೆ ಕಿರೀಟ. ಮುಕುಟಗಳಂದರೆ ಏನು? ಕಿರೀಟ. ಕಿರೀಟ ಅಂದರೆ ಅಧಿಕಾರ. ಕಿರೀಟ ಅಂದರೆ ಸಿಂಹಾಸನದ ಮೇಲೆ ಕುಂದಿರಿಸಿ ತಲೆ ಮೇಲೆ ಕಿರೀಟ ಇಡ್ತಾರೆ. ತಲೆ ಮೇಲೆ ಕಿರೀಟ ಯಾವುದಕ್ಕೆ ಸೂಚನೆ? ತಲೆ ಮೇಲೆ ಕಿರೀಟ ಯಾವುದಕ್ಕೆ ಸೂಚನೆ? ಅಧಿಕಾರವನ್ನು ತೋರಿಸುವಂಥದ್ದು. 10 ಕೊಂಬುಗಳಂದರೆ ಅರಸರು, 10 ಕಿರೀಟಗಳಂದರೆ ಆ ಅರಸರಿಗೆ ಅಧಿಕಾರ. ಇದು ಹಳೆಯ ಒಡಂಬಡಿಕೆಯಲ್ಲಿ ಕೂಡ ಹೇಳಲ್ಪಟ್ಟಿದೆ ದಾನಿಯೇಲ ಮೂಲಕ. ಅದು ಮೊದಲನೇ ಸಾಮ್ರಾಜ್ಯ, ಎರಡನೇ ಸಾಮ್ರಾಜ್ಯ, ಮೂರನೇ ಸಾಮ್ರಾಜ್ಯ, ನಾಲ್ಕನೇ ಸಾಮ್ರಾಜ್ಯದ ಬಗ್ಗೆ ಅಲ್ಲಿ ಹೇಳಲ್ಪಟ್ಟಿದೆ. ಪ್ರಕಟಣೆ ಗ್ರಂಥ ನೋಡುವಾಗ ಒಂದು ಮೃಗ ಅಂತೆ. ಆ ಒಂದು ಮೃಗಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ಈ 4 ಮೃಗಗಳಲ್ಲಿರುವಂಥ ಗುಣಗಳು ಆ ಒಂದು ಮೃಗಕ್ಕೆ ಇದೆಯಂತೆ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ. ಅದು ಯಾವುದಂತ ನೋಡುವಾಗ ಏನ್ರಿ, ಪ್ರಪಂಚ ದೇಶವನ್ನು ಆಳುವಂಥ ರೋಮಾ ಸಾಮ್ರಾಜ್ಯಕ್ಕೆ ತೋರಿಸಿರುವಂಥ ಒಂದು ಮೃಗ. ಆ ಮೃಗಕ್ಕೆ 10 ಕೊಂಬುಗಳಂದರೆ ಅಲ್ಲಿ ಕೂಡ ಅರಸರು, 10 ಮುಕುಟಗಳಂದರೆ ಅಧಿಕಾರ. ಮುಕುಟಗಳಂದರೆ ಮುಕುಟ 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 ಅನ್ಬೇಡ. ಕೊಂಬುಗಳಂದರೆ ಕೊಂಬುಗಳು ಕೊಂಬುಗಳು ಕೊಂಬುಗಳು. ಮೃಗ ಅಂದರೆ ಮೃಗ ಬರುತ್ತೆ ಅದಲ್ಲ. ವರ್ಣಿಸಿದ್ದಾನೆ, ಹೋಲಿಸಿದ್ದಾನೆ. ವರ್ಣಿಸಿ ಹೋಲಿಸಿ ಹೇಳಿರುವಂಥ ಮಾತುಗಳಪ್ಪ. ವರ್ಣಿಸಿ ಹೋಲಿಸಿ ಹೇಳಿರುವಂಥ ಮಾತುಗಳು. ಸಮುದ್ರ ಅಂದರೆ ಸಮುದ್ರ ಅಲ್ಲ. ಸಮುದ್ರ ಅಂದರೆ ಪ್ರಜೆಗಳಿಗೆ ಹೋಲಿಸಿದ್ದಾನೆ. ಪ್ರಕಟಣೆ ಗ್ರಂಥದಲ್ಲಿ ಅಲ್ಲೆಲ್ಲಿ ಸಮುದ್ರದೊಳಗಿಂದ ಮೃಗ ಬಂತು ಇಲ್ಲ ಘಟ ಸರ್ಪ ಬಂತು ಅಂತ ಈ ರೀತಿ ಹೋಲಿಸ್ತಾ ಇರ್ತಾನಲ್ವ. ಅದು ಸಮುದ್ರದೊಳಗಿಂದ ಅಂದರೆ ಪ್ರಜೆಗಳ ಮಧ್ಯದಿಂದ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು ಅರ್ಥ ಮಾಡ್ಕೊಂಡಾಗಲೇ ನಾನು ಮುಂದೆ ಹೋಗೋದಕ್ಕೆ ಈಸಿ ಆಗುತ್ತೆ. ಅರ್ಥ ಆಗಿಲ್ಲಪ್ಪ ಅಂತಂದರೆ ಮತ್ತೆ ಅದನ್ನು ಅರ್ಥ ಮಾಡಿಸೋ ತನಕ ನಮಗೆ ಕಷ್ಟ ಇರುತ್ತೆ ರೀ. ಯಾಕೆಂದರೆ ಅರ್ಥ ಮಾಡಿಸ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನಮ್ಮ ತಲೆಯಲ್ಲಿ ಕಸ ತುಂಬಿಕೊಂಡಿದೆಯಲ್ಲ, ಅರ್ಥ ಮಾಡಿಕೊಳ್ಬೇಕಂತ ಮನಸ್ಸಿಲ್ಲ. ಮಾಯ ಬೋಧಕರ ಮಾತುಗಳು ಅಲ್ಲಿ ಏನು ಬರೆಯಲ್ಪಟ್ಟಿದೆ ಅದನ್ನೇ ತೋರಿಸ್ತಾರೆ. ಚೇಳಂದರೆ ಚೇಳು, ಚೇಳಿಗೆ ಬಾಲ, ಆ ಬಾಲಕ್ಕೆ ಕೊಂಡಿ, ಆ ಕೊಂಡಿಯಿಂದ ತಿವಿತ್ತೆ. ಏನು ಬೋಧಕರೋ ಏನು. ಅದು ಭವಿಷ್ಯದ ದಿನದಲ್ಲಿ ಬರುತ್ತೆ. 3.5 ವರ್ಷ ಶ್ರಮೆಗಳು, ಇನ್ನು 3.5 ವರ್ಷ ಮಹಾಶ್ರಮೆಗಳು, 7 ವರ್ಷ ಶ್ರಮೆಗಳಂತ. ದೊಡ್ಡ ಏನಪ್ಪ ಅಂತ ನೋಡುವಾಗ ಇವರು ದೊಡ್ಡ ಭ್ರಷ್ಟರು. ಇವರೆಲ್ಲರೂ ಕೂಡ ಶ್ರಮೆಗಳಿದೆ. 7 ವರ್ಷ ಶ್ರಮೆಗಳು ಬರುತ್ತೆ ಅಂತ ಬೈಬಲಲ್ಲಿಲ್ಲ. ಶ್ರಮೆಗಳಿದೆ, ಮಹಾಶ್ರಮೆಗಳು, ಮಹಾ ಸಂಕಟಗಳಿದೆ ಅಂತಿರುತ್ತೆ. 7 ವರ್ಷಗಳು ಬರುತ್ತೆ ಅಂತ ಇರಲ್ಲ. 7 ವರ್ಷ ಅಂತ ಬರೆಯಲ್ಪಟ್ಟಿಲ್ಲ ಎಲ್ಲಿ ಕೂಡ. 7 ಉಪದ್ರವಗಳಂತಿರುತ್ತೆ. 7 ಉಪದ್ರವಗಳಂದ್ರೆ 7 ವರ್ಷನಾ? 7 ವರ್ಷದಲ್ಲಿ ಬರುತ್ತಂತನ? ಏನದು? ಏನು ಬೋಧನೆ ಏನದು? ಇಷ್ಟ ಬಂದ ಹಾಗೆ ಬೋಧನೆ ಮಾಡ್ತೀರಾ? ದೇವರ ಸಭೆಯನ್ನು ಹಾಳು ಮಾಡ್ತೀರಾ? ದೇವರ ಮಕ್ಕಳನ್ನು ದಾರಿ ತಪ್ಪಿಸ್ತೀರಾ? ದಾರಿ ತಪ್ಪಿಸುವಂಥ ದುಷ್ಟ ಬೋಧಕರು ಪ್ರಪಂಚ ದೇಶದಲ್ಲಿ ರಾಶಿಯಾಗಿದ್ದಾರೆ. ಎಚ್ಚರ ಪಡೆದು ಹೋದರೆ ನೀವು ಮೋಸ ಹೋಗ್ತೀರಾ. ಜಾಗ್ರತೆ ಪ್ರಿಯರಾದ ದೇವರ ಮಕ್ಕಳಿರ, ಜಾಗ್ರತೆ. ಇನ್ನೂ ತೋರಿಸ್ತೀನಿ ನಿಮಗೆ. ಯಾಕೆಂದರೆ ಅನೇಕ ವಿಷಯಗಳು ನೀವು ಕಲಿಬೇಕು. ಅನೇಕ ವಿಷಯಗಳು. ಏನದು? ಮೃಗ ಅಂದರೆ ಮೃಗ ಅಲ್ಲ, ಸಮುದ್ರ ಅಂದರೆ ಸಮುದ್ರ ಅಲ್ಲ, 7 ತಲೆಗಳಂದರೆ 7 ತಲೆಗಳಲ್ಲ, 7 ಮುಕುಟಗಳಂದರೆ 7 ಮುಕುಟಗಳಲ್ಲ. ಇಲ್ಲಾಂದರೆ 10 ಕೊಂಬುಗಳಂತ ಹೇಳ್ತಾನೆ, 10 ಮುಕುಟಗಳಂತ ಹೇಳ್ತಾನೆ. ಅದಕ್ಕೆಲ್ಲ ವರ್ಣಿಸಿರುವಂಥದ್ದು ಏನ್ರಿ. ಈಗಿನ ಕಾಲದಲ್ಲಿ ಅಲ್ಲಲ್ಲಿ ಸುಂದರಿಯಾದಂಥ ಒಂದು ಮಹಿಳೆ ಕಂಡಾಗ ವರ್ಣಿಸ್ತಾರೆ. ಆಕೆಯನ್ನು ನೋಡಿ ವರ್ಣಿಸ್ತಾರೆ.
ಹೇಗಾದರೂ ಅವ್ರಿಗೆ ಏನು ಹೋಲಿಸ್ಬೋದು? ಅಂದವಾದ ಹೂವಿಗೆ ಹೋಲಿಸ್ತಾರೆ, ಇಲ್ಲ ಪಾರಿವಾಳಗೆ ಹೋಲಿಸ್ತಾರೆ, ಇಲ್ಲಾಂದರೆ ತಾರೆಗಳು, ಅಂದರೆ ಸಿನಿಮಾ ಆ್ಯಕ್ಟರ್ಗಳಿಗೆ ತಾರೆಗಳು ಅಂದರೆ ನಕ್ಷತ್ರಗಳಿಗೆ ಹೋಲಿಸ್ತಾರೆ. ಹೀಗೆ ಹೋಲಿಸುವಂಥದ್ದು, ಹೋಲಿಕೆ, ನಕ್ಷತ್ರಗಳಾಗಿ ಹೊಳಿತಾ ಇದ್ದಾರಂತ ಹೋಲಿಸುವಂಥದ್ದು. ಇನ್ನು ಕೆಲವರು ಅವರ ಗುಣಗಳನ್ನು ನೋಡಿ, ಇವನು ಕತ್ತೆ ಹಾಗಿದ್ದಾನೆ, ಇವನು ದನದ ಹಾಗೆ ಇದ್ದಾನೆ, ಇವನು ದೊಡ್ಡ ಮೃಗಪ್ಪ, ಇವನು ಕ್ರೂರ ಮೃಗಪ್ಪ ಅಂತ ಜನರನ್ನು ಹೋಲಿಸ್ತಾ ಇರ್ತಾರೆ. ಇಂಥ ಹೋಲಿಕೆಯಿಂದ ಪ್ರಕಟಣೆ ಗ್ರಂಥ ಬರೆಯಲ್ಪಟ್ಟಿದೆ. ಅದನ್ನು ನೀವು ಗಮನದಲ್ಲಿಟ್ಕೋಬೇಕು. ಯೇಸು ಕ್ರಿಸ್ತರನ್ನು ಯಾವ ರೀತಿ ಹೋಲಿಸಿದ್ದಾರೆ, ಭಕ್ತರನ್ನು ಯಾವ ರೀತಿ ಹೋಲಿಸಿದ್ದಾರೆ, ಇವೆಲ್ಲ ಕೂಡ ಗಮನದಲ್ಲಿ ಇಡದು ಹೋದರೆ ಪ್ರಕಟಣೆ ಗ್ರಂಥ ಸಾಯೋ ತನಕ ಅರ್ಥ ಆಗಲ್ಲ. ಸತ್ತ ಮೇಲೆ ಅಯ್ಯೋ ಅಂಥೇಳಿ ಮೋಸ ಹೋಗಿದ್ದೀವಿ ಅಂಥೇಳಿ ಅಲ್ಲಿ ಹಲ್ಲುಗಳನ್ನು ಕಟ್ಟ ಕಡಿಬೇಕಾಗುತ್ತೆ. ಬೆಂಕಿಯ ಕೊಂಡದಲ್ಲಿ ಹಲ್ಲುಗಳನ್ನು ಕಡಿಬೇಕಾಗುತ್ತೆ ರೀ. ಕಟ್ಟ ಯಪ್ಪ, ದೇವರು ಎಷ್ಟು ಅದ್ಭುತವಾಗಿ ಬರೆಸಿದ್ರಪ್ಪ, ಇವರೆಲ್ಲ ಮೋಸಗಾರರು ಬಂದು ಅವ್ರ ಮಾತನ್ನು ಕೇಳಿ ನಾವು ಮೋಸ ಹೋದ್ವಿಲ್ಲಪ್ಪ, ಕೈಗೆ ಬಂದಿದ್ದೆಲ್ಲ ಹಾಳು ಮಾಡ್ಕೊಂಡಿವಪ್ಪ ಅಂತೇಳಿ ಅಲ್ಲಿ ಬಾಯಿ ಬಡ್ಕೊಳ್ಬೇಕಾಗತ್ತೆ. ಬೇಕಾ ಕರ್ಮ, ಬೇಕಾ ದರಿದ್ರ. ನಿನ್ನ ಮೈಂಡಿಗೆ, ನಿನ್ನ ಮನಸ್ಸಿಗೆ ಕೆಲಸ ಕೊಡದೆ ಹೋದರೆ, ನೀನು ಶ್ರದ್ಧೆಯಿಂದ ಇರದು ಹೋದರೆ, ನೀನು ಜಾಗ್ರತೆ ಪಡೆದು ಹೋದರೆ ಬೆಂಕಿಯ ಕೊಂಡಕ್ಕೆ ಹೋಗಬೇಕಾಗುತ್ತೆ. ಸಹೋದರಿ, ಜಾಗ್ರತೆ. ದುಷ್ಟ ಬೋಧಕರು ತುಂಬಿ ತುಳುಕ್ತಾ ಇದ್ದಾರೆ ಪ್ರಪಂಚ ದೇಶದಲ್ಲಿ. ಜಾಗ್ರತೆ. ಪ್ರಕಟಣೆ ಗ್ರಂಥ ಓದೋರು, ಬೋಧನೆ ಮಾಡೋರು ಎಲ್ಲರೂ ಕೂಡ ಏನಪ್ಪ ಅಂದರೆ ಭವಿಷ್ಯತ್ತು ದಿನಗಳಲ್ಲಿ ಬರುತ್ತೆ. ಭವಿಷ್ಯತ್ತು ದಿನಗಳಲ್ಲಿ 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬರೆಯಲ್ಪಟ್ಟಿದೆ. ವರ್ತಮಾನ, ಭೂತ, ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟದ್ದು 3 ಕಾಲಕ್ಕೆ ಸಂಬಂಧಪಟ್ಟಿರುವಂಥ ಜ್ಞಾನ ಈ ಪ್ರಕಟಣೆ ಗ್ರಂಥದಲ್ಲಿದೆ. ಅದು ಗೊತ್ತಾಗಬೇಕಾದರೆ ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯವರೆಗೆ ಓದಬೇಕು. ವರ್ಣಿಸಿದ್ದಾರೆ. ಯಾವ ರೀತಿ ವರ್ಣಿಸಿದ್ದಾರೆ ನೋಡಿ. ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 4ನೇ ವಚನ. ಆಸೆ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಾತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು. ಇಲ್ಲಿ ನೋಡಿ 7 ಆತ್ಮಗಳು ಅಂತ ಹೇಳ್ತಾನೆ. ಯಾವುದು ಸಭೆಗಳಿಗೆ ಹೋಲಿಸ್ತಾ ಇದ್ದಾನೆ. ಸಭೆಗಳಲ್ಲಿ 7 ಆತ್ಮಗಳಿದೆಯಾ? ಒಂದ್ಸರಿ ಯೋಚನೆ ಮಾಡಿ. ಇದ್ರ ಬಗ್ಗೆ ಆಲ್ರೆಡಿ ಪ್ರಾರಂಭ ಭಾಗದಲ್ಲಿ, ಅಂದರೆ 2ನೇ ಭಾಗ 3ನೇ ಭಾಗದಲ್ಲಿ ಮಾತನಾಡಿದ್ದೀನಿ. ಅಲ್ಲಿ ಗೊತ್ತಾಗತ್ತೆ. 1ನೇ ಅಧ್ಯಾಯ 16ನೇ ವಚನ ನೋಡಿ. 1ನೇ ಅಧ್ಯಾಯ 16ನೇ ವಚನ. 1ನೇ ಅಧ್ಯಾಯ, ಅದೇ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 16ನೇ ವಚನ. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು. ಆತನ ಬಲಗೈಯಲ್ಲಿ 7 ನಕ್ಷತ್ರಗಳಿದ್ದವು ಅಂತ ಹೇಳ್ತಾನೆ. ಬಲಗೈಯಲ್ಲಿ 7 ನಕ್ಷತ್ರಗಳು. 7 ನಕ್ಷತ್ರಗಳಂದರೆ ಸಭೆಗೆ ಹೋಲಿಸಿದ್ದಾನೆ. ನಕ್ಷತ್ರಗಳ ಹಾಗೆ ಸಭೆ, ಪ್ರಾರಂಭದ ಸಭೆ, 1ನೇ ಶತಮಾನದಲ್ಲಿ ಸಭೆ ಇದೆಯಲ್ಲ, ಆ ಸಭೆಗೆ, ಕ್ರಿಸ್ತನ ಸಭೆಗೆ ಹೋಲಿಸಿದ್ದಾನೆ. 7 ನಕ್ಷತ್ರಗಳಂದರೆ 7 ನಕ್ಷತ್ರ ಅಂದರೆ 7ಗಳಲ್ಲ ಏನ್ರಿ. ನಕ್ಷತ್ರ ಅಂದರೆ ನಕ್ಷತ್ರ ಅಲ್ಲ. ದೇವರ ಮಕ್ಕಳಿಗೆ, ಭಕ್ತರಿಗೆ, ನಿಜವಾದ ಸೇವಕರಿಗೂ ಭಕ್ತರಿಗೂ ಹೋಲಿಸಿರುವಂಥ ಮಾತುಗಳು. ಸಭೆಗೆ 7 ಆತ್ಮಗಳಂತಾನೆ, 7 ನಕ್ಷತ್ರಗಳಂತಾನೆ. ಆಮೇಲೆ ನೋಡಿ ಇನ್ನೊಂದು 4ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 5ನೇ ವಚನ ನೋಡಿ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 5ನೇ ವಚನ. 4ನೇ ಅಧ್ಯಾಯ 5ನೇ ವಚನ. ಪ್ರಿಯರಾದ ದೇವರ ಮಕ್ಕಳಿಗೆ, ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. 7 ದೀಪಗಳು, 7 ಆತ್ಮಗಳಂತಾರೆ, ಮತ್ತು 7 ದೀಪಗಳು ಅಂತಾರೆ. 7 ದೀಪಗಳು, 7 ಆತ್ಮಗಳು, 7 ನಕ್ಷತ್ರಗಳು ಅಂದರೆ ಸಭೆಗೆ ಹೋಲಿಸಿ ಹೇಳಿರುವಂಥ ಮಾತುಗಳು. ಕ್ರಿಸ್ತನ ಸಭೆ, ದೇವರ ಸಭೆ, ಯೇಸು ಕ್ರಿಸ್ತರ ಸಭೆಗೆ ಹೋಲಿಸಿರುವಂಥ ಮಾತುಗಳು. ಪ್ರಿಯರಾದ ದೇವರ ಮಕ್ಕಳಿಗೆ, 6ನೇ ವಚನ ನೋಡಿ. ಪ್ರಕಟಣೆ ಗ್ರಂಥ ಏನ್ರಿ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 1ನೇ ವಚನ. ಸಿಂಹಾಸನದ ಮೇಲೆ
ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು, ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು ಅಂತ ಹೇಳ್ತಾರೆ. ಇದರ ಬಗ್ಗೆ ಕೂಡ ವಿವರಣೆ ಕೊಟ್ಟಿದ್ದೀನಿ. ವಿವರಣೆ ಅಂದರೆ ವರ್ಣಿಸಿದ್ದಾರೆ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 6ನೇ ವಚನ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 6ನೇ ವಚನ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಒಂದು ಕುರಿ ಕೊಯ್ಯಲ್ಪಟ್ಟಿದೆಯಂತೆ. ಕುರಿ ಕೊಯ್ಯಲ್ಪಟ್ಟಿದೆಯಾ? ಕುರಿ ಅಂದರೆ ಏನು? ಯೇಸು ಕ್ರಿಸ್ತರು ತೋರಿಸ್ತಾರೆ. ಯೇಸು ಕ್ರಿಸ್ತರು ಕೊಯ್ದಿದ್ದಾರಾ? ಯೇಸು ಕ್ರಿಸ್ತರನ್ನು ಕೊಯ್ದಿದ್ದಾರಾ? ಯೇಸು ಕ್ರಿಸ್ತರು ಕುರಿನಾ? ಯೇಸು ಕ್ರಿಸ್ತರು ಕುರಿನಾ? ಮತ್ತಿಲ್ಲಿ ಕೊಯ್ಯಲ್ಪಟ್ಟ ಕುರಿಯಂತೆ ನೋಡಿ, ಒಂದು ಸಾರಿ ಗಮನಿಸೋಣ ಮತ್ತೊಂದು ಸಾರಿ. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ, ಭೂಮಿಯ ಮೇಲೆಲ್ಲ ಕಳಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. ಅಂದರೆ ಟೋಟಲ್ ಭೂಲೋಕದಲ್ಲಿ ಕಳಿಸಲ್ಪಟ್ಟಿರುವಂಥ 7 ಆತ್ಮಗಳಂದರೆ ಸಭೆಗಳಂದರೆ ಟೋಟಲ್ ಭೂಲೋಕದಲ್ಲಿ ಎಲ್ಲೆಲ್ಲಿದ್ದಾರೋ ಟೋಟಲ್ ಎಲ್ಲ ಸಭೆಗಳಿಗೆ ಹೋಲಿಸಿ ಹೇಳಿರುವಂಥ ಮಾತು. ಕೊಯ್ಯಲ್ಪಟ್ಟಂಥ ಕುರಿ ಅಂದರೆ ಯೇಸು ಪ್ರಭುಗೆ ಕುರಿ ಹೋಲಿಸಿದ್ದಾರೆ. ಅಂದರೆ ದೇವರ ಕುರಿಮರಿ. ಈ ದೇವರ ಕುರಿಮರಿಯನ್ನು ಕೊಯ್ದಿದ್ದಾರಾ, ಸಿಲುಬೆ ಹಾಕಿದ್ದಾರೆ? ಹೇಳಿ, ಕೊಯ್ದಿದ್ದಾರಾ ಸಿಲುಬೆ ಹಾಕಿದ್ದಾರೆ? ಮತ್ತು ಪ್ರಕಟಣೆ ಗ್ರಂಥದಲ್ಲಿ ಕೊಯ್ದಿದ್ದಾರಂತ ಇರುತ್ತೆ. ಕೊಯ್ದಿದ್ದಾರಂತ ಇರುವುದರಿಂದ ಕೊಯ್ದಿದ್ದಾರಂತೇನೆ ಈ ರೀತಿ ಪರಿಚಯ ಮಾಡ್ತೀರಾ? ಅಲ್ಲಿ ಏನು ಬರೆಯಲ್ಪಟ್ಟಿದೋ ಹಾಗೇನೇ ಇದೆಯಾ? ಕ್ರಿಸ್ತನ ಜೀವಿತದಲ್ಲಿ ನೋಡುವಾಗ ಕೊರಡೆಗಳಿಂದ ಹೊಡಿತಾರೆ, ಬೆತ್ತದ ಮೂಲಕ ಹೊಡಿತಾರೆ, ತಲೆ ಮೇಲೆ ಮುಳ್ಳಿನ ಕಿರೀಟ ಇಡ್ತಾರೆ, ಸಿಲುಬೆಯನ್ನು ಒರೆಸ್ತಾರೆ, ಸಿಲುಬೆಯನ್ನು ಹತ್ತಿಸ್ತಾರೆ. ಅದು ನಡೆಯುತ್ತೆ. ಕೊಯ್ದಿಲ್ಲ ಅಂದರೆ ಕುರಿ ಯಾವ ರೀತಿ ಕೊಯ್ಯಲ್ಪಡುತ್ತೋ ಸಾಧು ಜೀವಾಗಿ ಹೋಲಿಸಿದ್ದಾನೆ. ಕುರಿ ಅಂದರೆ ಕುರಿ ಅಲ್ಲ, ಕೊಯ್ಯಲ್ಪಟ್ಟಿದ್ದಾರೆ ಅಂದರೆ ಕೊಯ್ಯಲ್ಪಟ್ಟಿಲ್ಲ. ಬೇರೆ ರೀತಿಯಲ್ಲಿ ನಡೆದಿದೆ. ಅಲ್ಲಿ ನಡೆದಿರುವಂಥದ್ದು ಬೇರೆ ರೀತಿಯಲ್ಲಿ. ಅಂದರೆ ಬಲಿಯಾಗಿದ್ದಾನೆ ಅಂತ ಹೇಳೋದಕ್ಕೆ ಬೇರೆ ರೀತಿಯಲ್ಲಿ ನಡೆದಿರುವಂಥದ್ದು ಕುರಿಗೆ ಹೋಲಿಸಿದ್ದಾನೆ. ಆ ಕುರಿ ಯಾವ ರೀತಿ ಸಾಧು ಜೀವಿಯಾಗಿ ಏನ್ರಿ ಈ ಕಟುಕರ ಮುಂದೆ ನಿಲ್ಲುತ್ತೋ ಅದೇ ಪ್ರಕಾರ ಕ್ರಿಸ್ತನು ನಿಂತಿದ್ದಾನೆ, ಬಲಿಯಾಗಿದ್ದಾನೆ. ಮತ್ತು ಯಾವ ರೀತಿ ವರ್ಣಿಸ್ತೀರ ನೋಡಿ, ಆಲೋಚನೆ ಮಾಡಿ ಒಂದು ಸಾರಿ. ಇಲ್ಲಿ ಬರೆಯಲ್ಪಟ್ಟಿದೆ ಬ್ರದರ್, ಅದಕ್ಕೆ ನಾನು ಕುರಿ ಕೊಯ್ಯಲ್ಪಟ್ಟಿದ್ದು ಕುರಿ ಅಂತ ಹೇಳ್ಕೊಂಡು ಹಂಗೆ ಹೋಗ್ತೀರಾ? ಅದು ಕ್ರಿಸ್ತನ ಬಗ್ಗೆ ಇರುವಂಥ ವಿಷಯಗಳು. ಕೊಂಬುಗಳಂದರೆ ಅಲ್ಲಿ ಅಧಿಕಾರ. 7 ಆತ್ಮಗಳು, ಇಲ್ಲಾಂದರೆ 7 ದೀಪಸ್ತಂಭಗಳು, 7 ನಕ್ಷತ್ರಗಳು ಹೋಲಿಸ್ತಾನೆ ಪ್ರಿಯರೇ. ಹೋಲಿಸಿ ಅಂದರೆ ತನ್ನ ಸಭೆಗೆ ಹೋಲಿಸಿ ಹೇಳಿರುವಂಥ ಮಾತುಗಳು. 5ನೇ ಅಧ್ಯಾಯ 5ನೇ ವಚನ ನೋಡಿ. 5ನೇ ಅಧ್ಯಾಯ 5ನೇ ವಚನ. ಅಳಬೇಡ, ಅಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ದಾವೀದನ ಅಂಕುರದವನಾಗಿದ್ದ ಏನ್ರಿ, ಅಂಕುರದವನು ಯೂದ ಗೋತ್ರದ ಸಿಂಹವು. ಯೂದ ಗೋತ್ರದ ಸಿಂಹನ ಅಂದರೆ ಯೇಸು ಪ್ರಭುಗೆ ಹೋಲಿಸಿ ಹೇಳಿರುವಂಥದ್ದು. ಸಿಂಹ ಅಂದರೆ ಧೈರ್ಯವಾಗಿರೋದು. ಸಿಂಹ ಯಾವ ರೀತಿ ಇರುತ್ತೆ? ಧೈರ್ಯ. ಆ ಧೈರ್ಯ ಆಗಿರ್ಬೋದು. ಕುರಿ ಅಂದರೆ ಸಾಧು ಜೀವಿ. ಅಂಕುರ ಅಂದರೆ ಮೊಳಕೆ. ಯೇಸು ಪ್ರಭು ಮೊಳಕೆನ ಹೋಲಿಸಿದ್ದಾನೆ. ಅಂದರೆ ಈ ಮೊಳಕೆ ಯಾವ ರೀತಿ ಬರುತ್ತೋ, ಯಾವ ರೀತಿ ಅಭಿವೃದ್ಧಿ ಆಗುತ್ತೋ ಆ ರೀತಿ ಕ್ರಿಸ್ತನಿಗೆ ಹೋಲಿಸಿರುವಂಥದ್ದು ಪ್ರಿಯರೇ. ಹೋಲಿಸಿ ವರ್ಣಿಸಿ ಹೇಳಿರುವಂಥ ಮಾತುಗಳು. ಮತ್ತು ನೋಡಿ 1ನೇ ಅಧ್ಯಾಯ 18ನೇ ವಚನ. 1ನೇ ಅಧ್ಯಾಯ 18ನೇ ವಚನ. ಯಾಕೆಂದರೆ ಇವು ಕೆಲವು ವಿಷಯಗಳು ಅರ್ಥ ಆಗದೆ ಹೋದರೆ ಪ್ರಕಟಣೆ ಗ್ರಂಥದಲ್ಲಿ ನಾವು ಓದಾಗ ಏನೂ ಅರ್ಥ ಆಗಲ್ಲ. 1ನೇ ಅಧ್ಯಾಯ 18ನೇ ವಚನ. ಸತ್ತವನಾದೆನು ಮತ್ತು ಇಗೋ ಯುಗಾಂತರಗಳಲ್ಲಿಯೂ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ. ಅಂದರೆ ಬೀಗದ ಕೈಗಳಂದರೆ ಒಂದು ದೊಡ್ಡದೊಂದು ಭವನದಲ್ಲಿ
ಒಂದು ದೊಡ್ಡದೊಂದು ಭವನ ಇದೆ ಅಂತ ತಿಳ್ಕೊಳ್ಳಿ, ದೊಡ್ಡದೊಂದು ಬಿಲ್ಡಿಂಗು ಇಲ್ಲಾಂದ್ರೆ ಭವನ. ಆ ಭವನಕ್ಕೆ ಸಂಬಂಧಪಟ್ಟಂಥ ಅನೇಕ ಕೊಠಡಿಗಳಿರುತ್ತೆ, ಕೊಠಡಿಗಳು. ಎಲ್ಲ ಕೊಠಡಿಗಳಿಗೆ ಸಂಬಂಧಪಟ್ಟಂಥ ಬೀಗದ ಕೈಗಳು ಯಾರ ಕೈಯಲ್ಲಿರುತ್ತೆ? ಬೀಗದ ಕೈಗಳು ಯಜಮಾನನ ಕೈಯಲ್ಲಿ ಇರುತ್ತೆ, ಹೌದಲ್ವ? ಯಜಮಾನನ ಕೈಯಲ್ಲಿರುತ್ತೆ. ಇಲ್ಲಾಂದರೆ ಆ ಯಜಮಾನನಿಗೆ ನಂಬಿಗಸ್ತನ ಯಾರಿದ್ದಾರೋ ಆ ನಂಬಿಗಸ್ತನ ಕೈಯಲ್ಲಿ ಆ ಬೀಗದ ಕೈ ಕೊಟ್ಟಿರ್ತಾರೆ. ಇವಾಗೇನು ಪರಲೋಕದಲ್ಲೇ ಆಗಿರ್ಬೋದು, ಭೂಲೋಕದಲ್ಲೇ ಆಗಿರ್ಬೋದು, ಇಲ್ಲ ಪಾತಾಳ ಲೋಕ ಎಲ್ಲ ಕೂಡ ನನಗೆ ಸಂಪೂರ್ಣ ಅಧಿಕಾರ ಕೊಡಲ್ಪಟ್ಟಿದೆ ಅಂತ ಹೇಳೋದಕ್ಕೆ ಪಾತಾಳದ ಲೋಕದಲ್ಲಿ ಇದ್ದಂಥ ಬೀಗದ ಕೈ ನನ್ನಲ್ಲಿ ಇದೆ ಅಂತ ಹೇಳ್ತಾರೆ. ಪಾತಾಳದ ಬೀಗದ ಕೈ ಇದೆಯಾ ಅಂದರೆ ಪಾತಾಳಕ್ಕೆ ಬೀಗ ಹಾಕಿದ್ದಾರಾ? ಆ ಬೀಗ ತೆಗೆಯೋದಕ್ಕೆ ಇವ್ರು ಹೋಗ್ತಾರಾ? ಏನಿದು ಅರ್ಥ ಏನು? ಪಾತಾಳದಲ್ಲಾಗಿರ್ಬೋದು, ಪರಲೋಕದಲ್ಲಾಗಿರ್ಬೋದು, ಭೂಲೋಕದಲ್ಲಾಗಿರ್ಬೋದು ಸಂಪೂರ್ಣ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂದು ತಿಳಿಸೋದಕ್ಕೆ ಹೇಳ್ತಾರೆ. ಮತ್ತು ದಾವೀದನ ಬೀಗದ ಕೈ ಅಂತಲೂ ಹೇಳ್ತಾರೆ. ಮತ್ತು ಇವೆಲ್ಲ ಏನಪ್ಪ? ಇವೆಲ್ಲ ವರ್ಣಿಸಿ ಹೋಲಿಸಿ ಹೇಳಿರುವಂಥ ಮಾತುಗಳು. ದಾವೀದನ ಬೀಗದ ಕೈ ಅಂದರೆ ದಾವೀದನ ಬೀಗದ ಕೈ ನೋಡಪ್ಪ, ದಾವೀದನ ಒಂದು ಬೀಗ ಐತೆ, ಆ ಬೀಗದ ಕೈ ತಗಪ್ಪ, ತೆಗಿತೀಯ? ಏನು ತೆಗಿತೀಯ? ಪ್ರಿಯರ ದೇವರ ಮಕ್ಕಳಿರ, ಈ ಪ್ರಕಟಣೆ ಗ್ರಂಥದಲ್ಲಿ ಎಲ್ಲ ಕೂಡ ವರ್ಣಿಸಿ ಹೋಲಿಸಿ ಬರೆಯಲ್ಪಟ್ಟಿದೆ. ಮಿಡತೆಗಳಂದರೆ ಅದೇ 9ನೇ ಅಧ್ಯಾಯದಲ್ಲಿ ನಾವಿದ್ದೀವಿ. ಮತ್ತು ದಾರಿ ತಪ್ಪಿದ್ದಾರಂತ ಅಂದ್ಕೋಬೇಡಿ, ಅದೇ ದಾರಿಯಲ್ಲಿದ್ದೀನಿ ನಾನು. ಯಾಕೆ ಹೇಳಿದ್ದೀನಿ ಅಂತ ನೋಡುವಾಗ ಇನ್ನೂ ಕೆಲವರಿಗೆ ಅರ್ಥ ಆಗಿಲ್ಲ, ಅರ್ಥ ಮಾಡಿಸುವಂಥ ಪ್ರಯತ್ನದಲ್ಲಿದ್ದೀನಿ. ಅಂದರೆ ಪ್ರಕಟಣೆ ಗ್ರಂಥ 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬರೆಯಲ್ಪಟ್ಟಿದೆ. ಎರಡನೇದಾಗಿ ವರ್ಣಿಸಿ ಹೋಲಿಸಿ ಬರೆಯಲ್ಪಟ್ಟಿದೆ. ಪ್ರಿಯರ ದೇವ್ರ ಮಕ್ಕಳಿರ, ಮುರುಘ ಅಂದರೆ ಮುರುಘ ಅಲ್ಲ, ಕೊಂಬುಗಳಂದರೆ ಕೊಂಬುಗಳಲ್ಲ. ಮುರುಘ ಅಂದರೆ ಏನ್ರಿ ಒಂದು ಸಾಮ್ರಾಜ್ಯಕ್ಕೆ ಹೋಲಿಸಿದ್ದಾನೆ, ಕೊಂಬುಗಳಂದರೆ ಅರಸರಿಗೆ ಹೋಲಿಸಿದ್ದಾನೆ, ಮುಕುಟಗಳಂದರೆ ಅಧಿಕಾರಕ್ಕೆ ಹೋಲಿಸಿದ್ದಾನೆ, ಸಮುದ್ರ ಅಂದರೆ ಏನ್ರಿ ಜನರಿಗೆ ಹೋಲಿಸಿದ್ದಾನೆ, ಹೋಲಿಸಿ ಹೇಳಿದ್ದಾನೆ ಪ್ರಿಯರೇ. ಅದೇ ಪ್ರಕಾರ ಮಿಡತೆಗಳಂದರೆ ನಿಜವಾದ ಮಿಡತೆಗಳು, ಕ್ರಿಸ್ತ ಪೂರ್ವದಲ್ಲಿ ನಿಜವಾದ ಮಿಡತೆಗಳು ಬಂದಿದೆ. ಆ ಮಿಡತೆಗಳು ದೇವ್ರ ಮೂಲಕ ಬಂದಿರುವಂಥದ್ದು. ಎರಡನೇದಾಗಿ ಯೆರೂಸಲೇಮ್ ಪಟ್ಟಣವನ್ನು ನಾಶನ ಮಾಡೋದಕ್ಕೆ ಏವೇಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ, ಮಿಡತೆಗಳಿಗೆ ಹೋಲಿಸಿದ್ದಾರೆ. ಆ ಮಿಡತೆಗಳು ಯಾರಿಗೆ ಹೋಲಿಸಿದ್ದಾನಂತ ನೋಡುವಾಗ ಏನ್ರಿ ಬ್ಯಾಬಿಲೋನ್ ಸಾಮ್ರಾಜ್ಯದವರಿಗೆ ಹೋಲಿಸಿರುವಂಥದ್ದು. ಮಿಡತೆಗಳ ಗುಂಪು ಯಾವ ರೀತಿ ಬಂದು ನಾಶ ಮಾಡುತ್ತೋ ಅದೇ ಪ್ರಕಾರ ಯೆರೂಸಲೇಮ್ ಪಟ್ಟಣವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡುತ್ತೆ ಅಂತ. ಇವರೇನು ಅಂದ್ಕೊಳ್ತಾರೆ ಗೊತ್ತಾ? ಪಾತಾಳ ಲೋಕದಲ್ಲಿ ಹೊಗೆ ಬರುತ್ತೆ. ಆ ಹೊಗೆಯಲ್ಲಿ ಏನು ಬರುತ್ತೆ ಅಂದರೆ ಆ ಮಿಡತೆಗಳಂದರೆ ಪಾತಾಳ ಲೋಕದಲ್ಲಿ ದುರಾತ್ಮಗಳಿದೆ, ದೆವ್ವಗಳಿವೆ. ಆ ದೆವ್ವಗಳು ಹೊಗೆಯಾಗಿ ಬರುತ್ತೆ. ಹೊಗೆಯಾಗಿ ಬಂದ ನಂತರ ಅವು ಮಿಡತೆಗಳಲ್ಲಿ ಸೇರಿಕೊಳ್ಳುತ್ತೆ, ಚೇಳುಗಳಾಗಿ ಮಿಡತೆಗಳಾಗಿ ಬರುತ್ತೆ, ಬಂದು ಜನರನ್ನು ಪೀಡಿಸುತ್ತವೆ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದಾರೆ. ಜನರನ್ನು ಪೀಡಿಸ್ತಾವಂತೆ. ಅದಲ್ಲ, ಯಾವ ರೀತಿ ಪೀಡಿಸುತ್ತೋ ಇನ್ನೂ ಅನೇಕ ವಿಷಯಗಳಿದೆ. ಪ್ರಿಯರ ದೇವರ ಮಕ್ಕಳಿರ, ಒಂದು ಕಾಲ ಅಂದರೆ ಆ ಪ್ರಕಟಣೆ ಗ್ರಂಥದಲ್ಲಿ ಗಮನಿಸಬೇಕು, ನಡೆದೋಗಿರುವಂಥ ವಿಷಯಗಳು, ನಡೆಯುವಂಥ ಪ್ರೆಸೆಂಟು, ವರ್ತಮಾನ ಭವಿಷ್ಯತ್ ಕಾಲ, 3 ಕಾಲಗಳನ್ನು ಕುರಿತು ಇದೆ ಅದರಲ್ಲಿ. 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದೆ ಅದರಲ್ಲಿ. ನಡೆದೋಗಿರೋಂಥ ವಿಷಯಗಳು, ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ವಿಷಯಗಳು ಕೂಡ ಇದೆ. ಭವಿಷ್ಯತ್ತು ದಿನಗಳಲ್ಲಿ ಯಾವ ರೀತಿ ನಡೆದಿದೆ ಅದು ಕೂಡ ನಾವು ತಿಳ್ಕೋಬೇಕು. ಭವಿಷ್ಯತ್ತು ದಿನಗಳಲ್ಲಿ ಯಾವ ರೀತಿ ಬರುತ್ತೆ, ಇವರು ಹೇಳಿರೋ ಪ್ರಕಾರ ಬರುತ್ತಾ ಅಥವಾ ಬೇರೆ ರೀತಿಯಲ್ಲಿ ಬರುತ್ತಾ ಎನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಳೋಣ. ಖಂಡಿತವಾಗಿ ವಾಕ್ಯದ ಮೂಲಕ ತೋರಿಸ್ತೇನೆ. ಕಳೆದ ಭಾಗದಲ್ಲಿ ಆಲ್ರೆಡಿ ನಡೆದೋಗಿರುವಂಥ ವಿಷಯಗಳನ್ನು ತೋರಿಸಿದ್ದೀನಿ ಪ್ರಿಯರೇ. ಇನ್ನು ನಡೆಯುವಂಥ ವಿಷಯಗಳು ಕೂಡ ಬಹಳ ಇದೆ, ಅರ್ಥ ಮಾಡಿಕೊಳ್ಳೋಣ. ಇವಾಗ ಪ್ರಕಟಣೆ ಗ್ರಂಥಕ್ಕೆ ಮತ್ತೆ ಬನ್ನಿ ಪ್ರಿಯರೇ. 9ನೇ ಅಧ್ಯಾಯ. ಈ 9ನೇ ಅಧ್ಯಾಯ 5ನೇ ವಚನದಿಂದ, ಇವರನ್ನು ಕೊಲ್ಲದೆ 5 ತಿಂಗಳವರೆಗೂ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ ಪೀಡಿಸುವುದಕ್ಕೆ ಅಪ್ಪಣೆಯಾಗಿದೆ ಅಂತೆ. ಇವರನ್ನು ಕೊಲ್ಲದಕ್ಕೆ ಅಂದರೆ ಕೊಲ್ಲದೆ ಪೀಡಿಸುವಂಥ
ಪೀಡಿಸುವಂಥ ಕೆಲವು ಸಂದರ್ಭ ಅದನ್ನು ನಡೆದಿದೆ. ಕೆಲವು ಸಂದರ್ಭದಲ್ಲಿ ಕೊಲ್ಲುವಂಥ ಕಾರ್ಯಕ್ರಮಗಳು ಕೂಡ ನಡೆದಿದೆ. ಏನ್ರಿ, ಕೊಲ್ಲುವಂಥ ಕಾರ್ಯಕ್ರಮ ನಡೆದಿದೆ. ಕೆಲವು ಸಂದರ್ಭಗಳಲ್ಲಿ ಪೀಡಿಸುವಂಥ ಕಾರ್ಯಕ್ರಮ ನಡೆದಿದೆ. ಪೀಡಿಸುವಂಥ ಕಾರ್ಯಕ್ರಮ ಎಲ್ಲಿ ನಡೆದಿದೆ ಅಂತ ನೋಡುವಾಗ ಐಗುಪ್ತ ದೇಶದಲ್ಲಿ ನಡೆದಿದೆ. ಪೀಡಿಸುವಂಥ ಕಾರ್ಯಕ್ರಮ ಎಲ್ಲಿ ನಡೆದಿದೆ? ಐಗುಪ್ತ ದೇಶದಲ್ಲಿ ನಡೆದಿದೆ. ಕೊಲ್ಲುವಂಥ ಕಾರ್ಯಕ್ರಮ ಎಲ್ಲಿ ನಡೆದಿದೆ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ ನಡೆದಿದೆ. ಕ್ರೈಸ್ತ ಪೂರ್ವ ಯೆರೂಸಲೇಮ್ ಪಟ್ಟಣದಲ್ಲಿ ನಡೆದಿರುವಂಥದ್ದು. ಇನ್ನು ಭವಿಷ್ಯತ್ತು ದಿನಗಳಲ್ಲಿ ಕೂಡ ನಡೀತಾ ಇದೆ ಅಂತ ನೋಡುವಾಗ ಭವಿಷ್ಯತ್ತು ದಿನಗಳಲ್ಲಿ ಕೂಡ ನಡೀತಾ ಇದೆ. ಇವಾಗಲೂ ಕೂಡ ಅಲ್ಲಲ್ಲಿ ಏನ್ರಿ ಭಯಂಕರವಾದಂಥ ಅಂಟು ರೋಗಗಳು. ಈ ಅಂಟು ರೋಗಗಳು ಬಂದವರು ಸಾಯಬೇಕು ಅಂದರೆ ಇಲ್ಲಿ ಮಿಡತೆಗಳಂದರೆ ಮಿಡತೆಗಳು ಬರುತ್ತಂತ ಇದನ್ನು ಬಿಟ್ಬಿಡಿ. ಯಾಕೆಂದರೆ ವರ್ಣಿಸಿದಾರಲ್ಲಿ ಚೇಳುಗಳಂದರೆ ಈ ಚೇಳುಗಳು ಏನ್ರಿ ಕೊಂಡಿಯಿಂದ ತಿವಿದಾಗ ಎಷ್ಟು ನೋವಿರುತ್ತೋ ಅಂಥ ನೋವು, ಅಂಥ ಭಯಂಕರವಾದಂಥ ಸಂಕಟ ಅನುಭವಿಸುವಂಥದ್ದು. ಚೇಳುಗಳಂದರೆ ಚೋಳುಗಳು ಬರುತ್ತೆ, ಇಲ್ಲ ಮಿಡತೆಗಳು ಬರುತ್ತೆ, ಬಂದ ನಂತರ ಎಲ್ಲ ಇದು ಮಾಡುತ್ತಂತ ಆ ಥರ ಅಲ್ಲ. ಒಟ್ಟಲ್ಲಿ ಆ ಮಿಡತೆಗಳು ಬಂದಾಗ ಅನುಭವಿಸುವಂಥ ಸಂಕಟ, ಚೇಳುಗಳು ತಿವಿದಾಗ ಇಲ್ಲಾಂದರೆ ಕಡ್ದಾಗ ಅನುಭವಿಸುವಂಥ ಆ ಸಂಕಟ ಇದೆಯಲ್ಲ, ಏನ್ರಿ ಕೊಂಡಿಗಳ ಮೂಲಕ ತಿವಿದಾಗ ಆ ಒಂದು ನೋವಿದೆ ನೋಡಿ, ಆ ನೋವು ಎಷ್ಟಿರುತ್ತೋ ಅಂಥ ಭಯಂಕರವಾದಂಥ ಆ ಸಂಕಟವನ್ನು ಇವತ್ತು ಪ್ರಪಂಚ ದೇಶದಲ್ಲಿ ಅನುಭವಿಸ್ತಾ ಇದೆ. ಈ ಪ್ರಪಂಚ ದೇಶದಲ್ಲಿ ಅನುಭವಿಸ್ತಾ ಇದೆ. ಯಾವ ರೀತಿ ಅನ್ನೋದನ್ನು ಆಮೇಲೆ ತಿಳ್ಕೊಳ್ಳೋಣ. ಇವತ್ತು ಕೂಡ ಪ್ರಪಂಚ ದೇಶದಲ್ಲಿ ಅನುಭವಿಸ್ತದೆ. ಒಂದು ಕಾಲದಲ್ಲಿ ಒಂದು ರೀತಿಯಲ್ಲಿ ನಡೆದಿದೆ, ಭವಿಷ್ಯತ್ತು ದಿನಗಳಲ್ಲಿ ಮತ್ತೊಂದು ರೀತಿಯಲ್ಲಿ ನಡೆಯುತ್ತೆ. ಆಲ್ರೆಡಿ ಇವಾಗ ನೋಡುವಾಗ ಪ್ರಪಂಚ ದೇಶದಲ್ಲಿ ಏನ್ರಿ ಅಲ್ಲಲ್ಲಿ ಭಯಂಕರವಾದಂಥ ಶ್ರಮೆಗಳು, ಸಂಕಟಗಳು ಅನುಭವಿಸ್ತಾ ಇದ್ದಾರೆ. ದೇವ್ರ ಮೂಲಕ ಅನುಭವಿಸ್ತಾ ಇದ್ದಾರಾ ಅಥವಾ ಸೈತಾನನ ಮೂಲಕ ಅನುಭವಿಸ್ತಾ ಇದ್ದಾರಾ? ದೇವರ ಮೂಲಕ ಸಂಕಟನ ಅಥವಾ ಸೈತಾನನ ಮೂಲಕ ಸಂಕಟನ? ಯಾರ ಮೂಲಕ ಏನು ನಡೀತಾ ಇದೆ? ಸೈತಾನನ ಬಂದು ಪೀಡಿಸಿದ್ರೆ ಯಾವ ರೀತಿ ಅವನು ಪೀಡಿಸ್ತಾನೆ? ದೇವರು ಒಂದು ವೇಳೆ ಉಪದ್ರವ ಕೊಟ್ಟರೆ ಯಾವ ರೀತಿ ಉಪದ್ರವಗಳನ್ನು ಕೊಡ್ತಾನೆ? ಒಂದು ಸರಿ ಯೋಚನೆ ಮಾಡಿ. 5 ತಿಂಗಳವರೆಗೆ ಪೀಡಿಸುವುದಕ್ಕೆ ಅಪ್ಪಣೆಯಾಯಿತು. ಅವರಿಗೆ ಉಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಒಡೆಯುವುದರಿಂದ ಉಂಟಾಗುವ ಪೀಡೆಗೆ ಸಮವಾಗಿತ್ತು. ಚೇಳು ಅಂದರೆ ಚೇಳು ಅಲ್ಲ, ಆ ಚೇಳು ತಿವಿದಾಗ ಯಾವ ರೀತಿ ನೋವಿರುತ್ತೋ ಅದಕ್ಕೆ ಸಮವಾಗಿದೆ ಅಂತ ಹೇಳ್ತಾನೆ ಪ್ರಿಯರೇ. ಸಮವಾಗಿರುತ್ತೆ. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಕೋರುವರು, ಆದರೆ ಮೃತ್ಯುವು ಅವರ ಬಳಿಯಿಂದ ಓಡಿ ಹೋಗುವುದು. ಇದು ಒಂದು ಕಾಲದಲ್ಲಿ ನಡೆದಿರುವಂಥ ವಿಷಯಗಳು. ಅದೇ ಪ್ರಕಾರ ಭವಿಷ್ಯತ್ತಲ್ಲಿ ಕೂಡ ನಡೆಯುವಂಥ ವಿಷಯಗಳು. ಕ್ರಿಸ್ತ ಪೂರ್ವದಲ್ಲಿ ನಡೆದಿದೆಯಾ? ನಡೆದಿದೆ. ಕೆಲವು ಸಂದರ್ಭದಲ್ಲಿ ಕ್ರೈಸ್ತ ಪೂರ್ವದಲ್ಲಿ ನಡೆದಿದೆ ರೀ. ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ಕೂಡ ನಡೆಯುವಂಥ ವಿಷಯಗಳು ಬೇರೆ ರೀತಿಯಲ್ಲಿ ಇರುತ್ತೆ ರೀ. ಬೇರೆ ರೀತಿಯಲ್ಲಿ ಅಂದರೆ ಇದೇ ಥರ ನಡೆಯುತ್ತೆ ಅಂತ ಖಂಡಿತವಾಗಿ ಹೇಳೋದಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಭಯಂಕರವಾದಂಥ ಸಂಕಟಗಳು, ಭಯಂಕರವಾದಂಥ ಉಪದ್ರವಗಳು ಕ್ರಿಸ್ತ ಪೂರ್ವದಲ್ಲಿ ಅನುಭವಿಸಿದ್ದಾರೆ. ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ಕೂಡ ಅನುಭವಿಸ್ತಾರೆ. ಅಲ್ಲಲ್ಲಿ ಭೂಕಂಪಗಳು, ಅಲ್ಲಲ್ಲಿ ಸುನಾಮಿಗಳು, ಅಲ್ಲಲ್ಲಿ ಚಂಡಮಾರುತಗಳು, ಅಲ್ಲಲ್ಲಿ ಅಂಟು ರೋಗಗಳು, ಅಲ್ಲಲ್ಲಿ ಮತ್ತು ಕೊರೋನಾ ಬಂತಲ್ವ, ಕೊರೋನಾ ಆಗಿರುವ ಈ ಕೊರೋನಾದಲ್ಲಿ ಅನೇಕ ವಿಧವಾದಂಥ ರೋಗಗಳು. ಆ ರೋಗ ಬಂದಾಗ ಕೆಲವರು ಅಂತಾರೆ ಬೇಗ ಸತ್ತೋದ್ರೆ ಚೆನ್ನಾಗಿತ್ತಪ್ಪ ದೇವರೇ ಅಂದ್ರೆ. ಬೇಗ ಸಾವು ಬರಲ್ಲ, ಕೆಲವರಿಗೆ ಬೇಗ ಸಾವು ಬರಲ್ಲ. ಇವಾಗ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಾರೆ. ಅವ್ರು ಭಯಂಕರವಾದಂಥ ನೋವಲ್ಲಿರ್ತಾರೆ. ಆ ನೋವಿನಲ್ಲಿ ದೇವರೇ ಬೇಗ ನನ್ನನ್ನು ಸಾಯಿಸ್ಬಿಡಿ ದೇವ್ರೆ, ಈ ಒಂದು ಸಂಕಟಕ್ಕೆ ನಾನು ತಾಳಕ್ಕಾಗ್ತಾ ಇಲ್ಲ ದೇವರೇ, ಈ ಸಂಕಟಕ್ಕೆ ನನಗೆ ತಾಳಕ್ಕಾಗ್ತಾ ಇಲ್ಲ, ತಡ್ಕೊಳಕ್ಕಾಗ್ತಲ್ಲ, ಬೇಗ ಕೊಂದಾಕಿಬಿಡಿ ದೇವರೇ, ಸಾಯಬೇಕು ನಾನು ಅಂತ ಈಗಲೂ ಕೂಡ ಕೆಲವರು ಅಲ್ಲಲ್ಲಿ ಇಂಥ ಪ್ರಯತ್ನ ಮಾಡುವಾಗ ಅವರಿಂದ ಏನ್ರಿ ಮರಣವು ಓಡೋಗುತ್ತೆ ಅಂತೆ. ಸಾಯಬೇಕು ಎನ್ನುವಂಥ ಆಲೋಚನೆ ಇವ್ರಿಗಿದ್ದಾಗ ಅವರ ಬಳಿಯಲ್ಲಿ ಸಾವು ಬರಲ್ಲ, ಅವ್ರ ಬಳಿಯಲ್ಲಿ ಮರಣ ಬರಲ್ಲ. ತುಂಬ ಜನರು ಆ ರೀತಿ ಪ್ರಯತ್ನ ಮಾಡಿದ್ದಾರೆ. ನಾನು ಸತ್ತೋಗ್ಬೇಕು, ಎಲ್ಲಿಗಾದರೂ ಹೋಗಿ ಸತ್ತೋಗ್ಬೇಕು, ಬೇಡ ಇದು ಜೀವನ.
ಸತ್ತೋಗಬೇಕು ಅಂದುಕೊಂಡಾಗ ನಿನಗೆ ಮರಣ ಬರಲ್ಲ. ನೀನು ಸತ್ತೋಗಬೇಕು ಎಂದುಕೊಂಡಾಗ ನಿನಗೆ ಮರಣ ಬರಲ್ಲ. ಒಂದು ಕಾಲದಲ್ಲಿ ಆ ರೀತಿ ಜನರು ಭಯಂಕರವಾದಂಥ ಶ್ರಮೆಗಳಲ್ಲಿ, ಕಷ್ಟಗಳಲ್ಲಿ ಇರುವಾಗ ಅಂಥ ಭಯಂಕರವಾದಂಥ ಸಂಕಟವನ್ನು ಅನುಭವಿಸಿದರೆ ಸತ್ತೋಗಿದರೆ ಚೆನ್ನಾಗಿತ್ತು ಅಂತ. ನೋಡಿ ಯೆಶಾಯನ ಗ್ರಂಥ 2ನೇ ಅಧ್ಯಾಯ 19ನೇ ವಚನ, 20ನೇ ವಚನ, 21, 22. ಯೆಶಾಯನ ಗ್ರಂಥ 2ನೇ ಅಧ್ಯಾಯ 19ರಿಂದ 22ನೇ ವಚನದವರೆಗೆ ನೋಡೋಣ ಪ್ರಿಯರೇ. 22ನೇ ವಚನದಿಂದ, ಯೆಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಹೇಳುವಾಗ ಮನುಷ್ಯರು ಆತನ ಭಯಂಕರಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಬಂಡೆಗಳ ಗವಿಗಳಲ್ಲಿಯೂ ನೆಲದ ಹಳ್ಳಕೊಳ್ಳಗಳಲ್ಲಿಯೂ ಸೇರಿಕೊಳ್ಳುವರು. ಆ ದಿನದಲ್ಲಿ ಮನುಷ್ಯರು ತಮ್ಮ ಪೂಜೆಗೋಸ್ಕರ ಮಾಡಿಸಿಕೊಂಡ ಬೆಳ್ಳಿಯ ಬೊಂಬೆಗಳನ್ನು, ಬಂಗಾರದ ವಿಗ್ರಹಗಳನ್ನು ಇಲಿಕಣ್ಣು ಕಪಟಗಳಾಗಿ ಬಿಸಾಡು ಬಿಟ್ಟು, ಯೆಹೋವನು ಭೂಮಂಡಲವನ್ನು ಕಂಪನ ಮಾಡುವುದಕ್ಕೆ ಹೇಳುವಾಗ ಆತನ ಭಯಂಕರಕ್ಕೂ ಅತ್ಯುನ್ನತ ಮಹಿಮೆಗೂ ಹೆದರಿ ಬಂಡೆಗಳ ಸಂದು ಗೊಂದುಗಳಲ್ಲಿಯೂ ಚೂಪಾದ ಸೀಳುಗಳಲ್ಲಿಯೂ ನುಗ್ಗುವರು. ಉಸಿರು ಮೂಗಿನಲ್ಲಿರುವ ತನಕ ಬದುಕುವ ನರ ಮನುಷ್ಯನನ್ನು ಬಿಟ್ಟು ಬಿಡಿರಿ, ಅವನು ಯಾವ ಗಣನೆಗೆ ಬಂದಾನು ಅಂತ. ಅಲ್ಲಿ ಈ ಸಂದರ್ಭ ನೋಡುವಾಗ ಒಟ್ಟಿನಲ್ಲಿ ಪ್ರಾಣದ ಬೆದರಿಕೆ ಇದೆ, ಒಟ್ಟಿನಲ್ಲಿ ಸತ್ತೋಗಬೇಕು ಎನ್ನುವಂಥ ಇಂಥ ಪ್ರಯತ್ನದಲ್ಲಿ ಅವರು ಇರುವಂಥದ್ದು ಪ್ರಿಯರೇ. ಇನ್ನೊಂದು ಮಾತನ್ನು ಕೂಡ ನೋಡೋಣ. ಯೆರೆಮೀಯ ಗ್ರಂಥ 8ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 8ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸಿರಿ. ಯೆರೆಮೀಯ ಗ್ರಂಥ 8ನೇ ಅಧ್ಯಾಯ 3ನೇ ವಚನ. ಯೆರೆಮೀಯ ಗ್ರಂಥ 8ನೇ ಅಧ್ಯಾಯ 3ನೇ ವಚನ. ನಾನು ಯಾವ್ಯಾವ ಸ್ಥಳಗಳಿಗೆ ಈ ದುರ್ವಂಶದವರನ್ನು ಅಟ್ಟಿಬಿಟ್ಟಿದ್ದೀನೋ ಅಲ್ಲೆಲ್ಲ ಉಳಿದವರೆಲ್ಲರೂ ಜೀವಿಸುವುದಕ್ಕಿಂತ ಮರಣವು ಲೇಸೆಂದು ಅದನ್ನು ಬಯಸುವರು. ಮರಣವು ಲೇಸೆಂದು ಅದನ್ನು ಬಯಸುವರು. ಇದು ಯೆಹೋವನ ನುಡಿ. ಅಂದರೆ ಸತ್ತೋಗಿದರೆ ಚೆನ್ನಾಗಿತ್ತು, ನಮಗೆ ಮರಣ ಬಂದಿದ್ದರೆ ಚೆನ್ನಾಗಿತ್ತು ಅಂತ ಅದನ್ನು ಬಯಸ್ತಾರಂತೆ. ಅದನ್ನು ಆದರೆ ಅವರಿಗೆ ಅದರಿಂದ ದೂರವಾಗುತ್ತಂತೆ. ಅಂದರೆ ಭಯಂಕರವಾದಂಥ ದಿನಗಳು, ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಹೇಳಿದ್ದಾರೆ, ಅದು ಅವರ ಮಧ್ಯದಲ್ಲಿ ನಡೆದಿದೆ. ಅದೇ ಪ್ರಕಾರ ಪ್ರಕಟಣೆ ಗ್ರಂಥದಲ್ಲಿ ಹೇಳಿರುವಂಥ ಮಾತು ಏನು ಗೊತ್ತಾ, ಒಂದು ಕಾಲದಲ್ಲಿ ನಡೆದಿದೆ, ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ಕೂಡ ಅಲ್ಲಲ್ಲಿ ನಡೆಯುತ್ತೆ. ಭವಿಷ್ಯತ್ತು ದಿನಗಳಲ್ಲಿ ಅಂದರೆ ಒಂದು ಕಾಲದಲ್ಲಿ ನಡೆದಿದೆ. ಯಾಕೆ ನಡೆದಿದೆ? ಅವರ ಅಪರಾಧಗಳು, ಅವರ ಪಾಪಗಳಿಂದ ಏನ್ರಿ, ಅವರು ಮಾಡುವಂಥ ಅಪರಾಧಗಳಿಂದ ಅವ್ರಿಗೆ ಬಂದಿರುವಂಥ ದುರ್ಗತಿ. ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ಕೂಡ ಬರುತ್ತೆ. ಯಾವ ರೀತಿ ಬರುತ್ತೆ? ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಈ ರೀತಿಯಲ್ಲಿ ಬರ್ಬೋದು, ಇನ್ನೊಂದು ರೀತಿಯಲ್ಲಿ ಬರ್ಬೋದು, ಹೇಗಾದರೂ ಬರ್ಬೋದು. ಒಟ್ಟಿನಲ್ಲಿ ಸಾಯಬೇಕು ಎನ್ನುವಂಥ ಆಲೋಚನೆ ಬರುತ್ತೆ. ಸಾಯಬೇಕು ಎನ್ನುವಂಥ ಒಂದು ಭಯ. ಒಟ್ಟಿನಲ್ಲಿ ಯಾಕಪ್ಪ ಬೇಕು ಇದೆಲ್ಲ, ಇಷ್ಟು ನೋವು ಯಾಕೆ, ಒಟ್ಟಿನಲ್ಲಿ ಬೇಗ ಸತ್ತೋದ್ರೆ ಚೆನ್ನಾಗಿತ್ತು, ಈ ನೋವು ತಡ್ಕೊಳಕ್ಕಾಗಲ್ಲ ಅಂತ. ಈ ನೋವು ತಡ್ಕೊಳಕ್ಕಾಗಲ್ಲ, ಬೇಗ ಸತ್ತೋದ್ರೆ ಚೆನ್ನಾಗಿತ್ತು ಅಂತ. ಅಂದರೆ ಮರಣವನ್ನು ಬಯಸ್ತಾರೆ ಪ್ರಿಯರೇ, ಸಾವನ್ನು ಬಯಸ್ತಾರೆ. ಆದರೆ ಮರಣವು ಅವರಿಂದ ದೂರವಾಗ್ತಾ ಇರುತ್ತದೆ. ಈಗಿನ ಕಾಲದಲ್ಲಿ ಕೂಡ ನಾನು ಸತ್ತೋಗಬೇಕು ಅಂತೇಳಿ ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗೋ ಒಂದು ಟ್ರೈನು, ಅಂದರೆ ಟ್ರೈನ್ ಪಟ್ಟಿ ಇರುತ್ತಲ್ಲ, ಆ ಟ್ರೈನ್ ಪಟ್ಟಿಯಲ್ಲಿ ಹೋಗಿ ಬಿದ್ದು ಸತ್ತೋಗ್ಬೇಕಂತ ಹೋಗ್ತಾರೆ. ಮತ್ತು ಟ್ರೈನ್ ಶಬ್ದ ಕೇಳಿದ ತಕ್ಷಣ ಮತ್ತೆ ತಪ್ಪಿಸ್ಕೊಂಡು ಹೋಗ್ತಾರೆ. ಸಾಯ್ಬೇಕಂತ ಹೋಗಿದ್ದಾರೆ, ಮರಣ ಏನಾಗಿದೆ ಮತ್ತೆ ಹೇಳ್ಕೊಂಡು ಹೋಗಿದೆ. ಮತ್ತು ಕೆಲವರು ವಿಷ ಕುಡಿದು ಸಾಯಬೇಕು ಅಂತ ಸಿದ್ಧರಾಗ್ತಾರೆ. ಆ ವಿಷ ನೋಡಿ ಯಾಕೆ ಬೇಕಪ್ಪ ಅಂತೇಳಿ ಮತ್ತೆ ಬದಲಾದವರಿದ್ದಾರೆ. ಮತ್ತು ಕೆಲವರು ಬಾವಿಯಲ್ಲಿ ಬಿದ್ದು ಸತ್ತೋಗೋಣ ಅಂತ ಹೋಗ್ತಾರೆ, ಇಲ್ಲ ಬೆಟ್ಟದ ಮೇಲೆ ಬಿದ್ದು ಸತ್ತೋಗೋಣ ಅಂತ ಹೋಗ್ತಾರೆ. ಆದರೆ ಏನಾಗ್ತಾರಂತ ನೋಡುವಾಗ ಆ ಸಂದರ್ಭ, ಆ ಒಂದು ಗಳಿಗೆ ಬಂದಾಗ ಯಾಕೆ ಬೇಕಂತೇಳಿ ವಾಪಸ್ ಬಂದವರಿದ್ದಾರೆ. ಇನ್ನು ಕೆಲವರು ಹೋದವರಿದ್ದಾರೆ, ಅದು ಬಿಟ್ಬಿಡೋಣ. ಆದರೆ ಇಂಥ ಘಟನೆಗಳು ಅಲ್ಲೆಲ್ಲಿ ನಡೀತಾ ಇದೆ.
ಯಾಕೆಂತ ನೋಡುವಾಗ ಅವರ ಮಧ್ಯದಲ್ಲಿ ಭಯಂಕರವಾದಂಥ ಸಮಸ್ಯೆಗಳು, ಸಂಕಟಗಳು ಬರ್ತಾ ಇದೆ. ಇದು ಚಿಕ್ಕ ಚಿಕ್ಕ ಸಮಸ್ಯೆಗಳು ಬರ್ತಾ ಇದೆ, ಇನ್ನು ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಬರ್ತಾ ಇದೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳು, ದೊಡ್ಡ ದೊಡ್ಡ ಸಮಸ್ಯೆಗಳು. ಇನ್ನು ಪ್ರಪಂಚ ದೇಶದಲ್ಲಿ ಇನ್ನು ಭಯಂಕರವಾದಂಥ ಸಮಸ್ಯೆಗಳು ಕೂಡ ಬರ್ತಾ ಇರುತ್ತೆ. ಅಲ್ಲಲ್ಲಿ ಯುದ್ಧಗಳು ನಡೆದಾಗ, ಭಯಂಕರವಾದಂಥ ಯುದ್ಧಗಳು ನಡೆದಾಗ ಅಂಥ ಸಂದರ್ಭದಲ್ಲಿ ಏನ್ರಿ ಅವ್ರ ಮೇಲೆ ಬಾಂಬುಗಳು ಬಿದ್ದಿರುತ್ತೆ. ಆ ಬಾಂಬುಗಳು ಬಿದ್ದಾಗ ಆ ಬೆಂಕಿ ಉರಿಗೆ ತಡ್ಕೊಳಕ್ಕಾಗಲ್ಲ. ಬೇಗ ಸತ್ತೋಗಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಕೆಲವರು ಉಳಿತಾ ಇರ್ತಾರೆ, ಹಾಗೇನೆ ಕೆಲವರು ಉಳಿತಾರೆ ಏನ್ರಿ. ಅಂತಹ ಘಟನೆಗಳು ಅಲ್ಲೆಲ್ಲಿ ನಡೀತಾ ಇರುತ್ತೆ ರೀ. ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಒಂದೇ ಕಾಲಕ್ಕೆ ಭವಿಷ್ಯತ್ ದಿನಗಳಲ್ಲಿ ಯಾವಾಗೋ ನಡೀತದಂಥ ಇವರು ಪರಿಚಯ ಮಾಡ್ತಾರೆ. ಅದೆಲ್ಲ ಟೋಟಲ್ ತಪ್ಪು. 7 ವರ್ಷಗಳು ಉಪದ್ರವಗಳು ಬರುತ್ತೆ, 7 ವರ್ಷಗಳು ಶ್ರಮೆ ಕಾಲ ಬರುತ್ತೆ. 7 ವರ್ಷಗಳಲ್ಲ, 7 ವರ್ಷಗಳಲ್ಲ, 7 ವರ್ಷ ಅದಕ್ಕಿಂತ ಮುಂಚಿತವಾಗಿ ಬಂದಿಲ್ವಾ? ಪ್ರಪಂಚದಲ್ಲಿ ಬಂದಿಲ್ವಾ? ಭಯಂಕರವಾದಂಥ ಸಮಸ್ಯೆಗಳು, ಭಯಂಕರವಾದಂಥ ಶ್ರಮೆಗಳು ನೋಡಿಲ್ವಾ? 7 ವರ್ಷ ಅಂತ ಕೂತ್ಕೊಂಡಿದ್ದೀರಿ. ಇವರೆಂಥ ಬೋಧಕರು. ಮತ್ತು ಅಲ್ಲೆಲ್ಲಿ ಭಯಂಕರವಾದಂಥ ಶ್ರಮೆಗಳು ಬಂದಿದೆಯಲ್ಲ. 1ನೇ ಶತಮಾನದಲ್ಲಿ ಭಯಂಕರವಾದಂಥ ಶ್ರಮೆಗಳು ಬಂದಿದೆಯಲ್ಲ. 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಹೊರಟೋದ ಮೇಲೆ 1ನೇ ಶತಮಾನದಲ್ಲಿ ಭಯಂಕರವಾದಂಥ, ಕಠೋರವಾದಂಥ, ಘೋರವಾದಂಥ ಶ್ರಮೆಗಳು ಕ್ರೈಸ್ತರ ಮಧ್ಯದಲ್ಲಿ ಬಂದಿದೆಯಲ್ಲ. ಎಂಥ ಶ್ರಮೆಗಳು ಬಂದಿದೆ ಗೊತ್ತಾ ನಿಮಗೆ? ಎಂಥ ಶ್ರಮೆಗಳು? ಕಠೋರವಾದಂಥ ಶ್ರಮೆಗಳು ಏನ್ರಿ. ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಗಳು ಹೊಸ ರೂಲ್ಸ್ಗಳು, ವಿಗ್ರಹವನ್ನು ನಿಲ್ಲಿಸಿ, ಇಲ್ಲಾಂದರೆ ಅವರ ವಿಗ್ರಹವನ್ನು ನಿಲ್ಲಿಸಿ ಖಂಡಿತವಾಗಿ ಪೂಜೆ ಮಾಡಬೇಕು, ಖಂಡಿತವಾಗಿ ಆರಾಧನೆ ಮಾಡಬೇಕು. ಆರಾಧನೆ ಮಾಡಿಲ್ಲ ಅಂದರೆ, ವಿಗ್ರಹ ಆರಾಧನೆ ಮಾಡಿಲ್ಲ ಅಂದರೆ, ಪೂಜೆ ಮಾಡಿಲ್ಲ ಅಂದರೆ ಅವರನ್ನು ಕೊಂದಾಕ್ರಿ ಅಂತ ಎನ್ನುವಂಥದ್ದು. ಕೊಂದಾಕೋದು ಮಾಮೂಲಿ ಅಲ್ಲ, ಕೊಂದಾಕೋದು ಸುಟ್ಟು ಕೊಂದಾಕೋದು. ಅಂದರೆ ಬದುಕಿರುವಾಗ ಮೈ ಮೇಲೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದ್ರೆ ಹೇಗಿರುತ್ತೆ ರೀ? ಅಂಥ ಕಠಿಣವಾದಂಥ, ಅಂಥ ಘೋರವಾದಂಥ ಶ್ರಮೆಗಳು 1ನೇ ಶತಮಾನದಲ್ಲಿ ಅನುಭವಿಸಿದ್ದಾರೆ ಗೊತ್ತಾ ನಿಮಗೆ? ಘೋರವಾದಂಥದ್ದು. ಯೆರೂಸಲೇಮ್ ಪಟ್ಟಣದಲ್ಲಿ, ಯೆಹೂದ್ಯರ ಮಧ್ಯದಲ್ಲಿ, ಕ್ರೈಸ್ತರ ಮಧ್ಯದಲ್ಲಿ ಕಠೋರವಾದಂಥ, ಘೋರವಾದಂಥ ಶ್ರಮೆಗಳು 1ನೇ ಶತಮಾನದಲ್ಲಿ ನಡೆದಿದೆ ಗೊತ್ತಾ ನಿಮಗೆ? ಭಯಂಕರವಾಗಿ. ಭವಿಷ್ಯತ್ತು ದಿನಗಳಲ್ಲಿ ಬರಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಬರುತ್ತೆ. 7 ವರ್ಷಗಳೇನುವಂಥದ್ದು ತಪ್ಪು. 7 ವರ್ಷಗಳು ಬರುತ್ತೆ, ದೇವರ ಸಭೆ ಎತ್ತಲ್ಪಟ್ಟ ಮೇಲೆ ಬರುತ್ತೆ ಅಂತ ಹೇಳ್ತಾರಲ್ಲ, ಅದು ದೊಡ್ಡ ತಪ್ಪದು. ದೇವರ ಸಭೆಯನ್ನು ಮಾಯ ಮಾಡಿ, ಮಂಕು ಮಾಡಿ ನರಕಕ್ಕೆ ನಡೆಸುವಂಥ ಬೋಧನೆ ಅದು. ಸರಿ ಮಾಡ್ಕೋಬೇಕು ಪ್ರಿಯರ ದೇವ್ರ ಮಕ್ಕಳಿರ. ಹೋಶಾಯನ ಗ್ರಂಥ 10ನೇ ಅಧ್ಯಾಯ ದಾನಿಯೇಲನ ನಂತರ ಇರುತ್ತೇನೆ. ಹೋಶಾಯನ ಗ್ರಂಥ 10ನೇ ಅಧ್ಯಾಯ 8ನೇ ವಚನ. 10ನೇ ಅಧ್ಯಾಯ 8ನೇ ವಚನ. ಇಸ್ರಾಯೇಲರಿಗೆ ಪಾಪಾಸ್ಪದವಾದ ಅವೇನಿನ ಪೂಜಾ ಸ್ಥಳಗಳು ನಾಶವಾಗುವವು, ಮುಳ್ಳು ಗಿಡಗಳು, ಕಳೆಗಳು ಅಲ್ಲಿನ ಯಜ್ಞವೇದಿಗಳ ಮೇಲೆ ಹುಟ್ಟುವವು. ಅಲ್ಲಿನ ಜನರು, ಬೆಟ್ಟಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ, ಗುಡ್ಡಗಳೇ ನಮ್ಮ ಮೇಲೆ ಬೀಳಿರಿ ಎಂದು ಕೂಗಿಕೊಳ್ಳುವರು. ಬೆಟ್ಟಗಳೇ ನಮ್ಮನ್ನು ಮುಚ್ಚಿಕೊಳ್ಳಿರಿ, ಗುಡ್ಡಗಳೇ ನಮ್ಮ ಮೇಲೆ ಬಿಳಿ, ಅಂದರೆ ನಮ್ಮನ್ನು ಕೊಂದಾಕ್ರಿ, ನಮ್ಮನ್ನು ಸಾಯಿಸ್ರಿ. ಹೋಶಾಯನು ಕ್ರಿಸ್ತ ಪೂರ್ವ 700 ವರ್ಷಗಳ ಹಿಂದೆ ಪ್ರವಾದನೆ. ಕ್ರಿಸ್ತ ಪೂರ್ವ 600ರಲ್ಲಿ ಇಸ್ರಾಯೇಲ್ಯರ ಮಧ್ಯದಲ್ಲಿ, ಯೆಹೂದ್ಯರ ಮಧ್ಯದಲ್ಲಿ ನಡೆದಿರುವಂಥ ಘಟನೆ. ಹೋಶಾಯನು ಪ್ರವಾದಿ ಹೇಳಿದ್ದಾನೆ, ಒಂದು 100 ವರ್ಷ ಆದಮೇಲೆ ನೆರವೇರುತ್ತೆ ರೀ, ನಡೆದಿರುವಂಥದ್ದು.
ಆಗಿನ ಕಾಲದಲ್ಲಿ ಕೂಡ ಮರಣ ಹೊಂದಬೇಕು ಅಂತ ಎದುರು ನೋಡಿದ್ದಾರೆ. ಮರಣ ಬಂದಿದೆಯಾ ಅಂತ ನೋಡುವಾಗ ಮರಣ ಮುಂದಕ್ಕೆ ಹೊರಟೋಗಿದೆ ರೀ, ಅವರು ಅನುಭವಿಸ್ಬೇಕು ಅಂತ. ಅದೇ ಪ್ರಕಾರ ಪ್ರಕಟಣೆ ಗ್ರಂಥ ನೋಡಿ, ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 12ನೇ ವಚನದಿಂದ, ಆತನು 6ನೇ ಮುದ್ರೆಯನ್ನು ಒಡೆಯುವುದನ್ನು ಕಂಡೆನು. ಒಡೆದಾಗ ಮಹಾಭೂಕಂಪ ಉಂಟಾಯಿತು. ಸೂರ್ಯನು ಕರಿ ಕಂಬಳಿಯಂತೆ ಕಪ್ಪಾದನು, ಪೂರ್ಣಚಂದ್ರನು ರಕ್ತದಂತಾದನು. ಅತ್ತಿಮರವು ಬಿರುಗಾಳಿಯಿಂದ ಅಲ್ಲಾಡಿಸಲ್ಪಟ್ಟು ತನ್ನ ಕಾಯಿಗಳನ್ನು ಉದುರಿಸುವ ಪ್ರಕಾರ ಆಕಾಶದ ನಕ್ಷತ್ರಗಳು ಭೂಮಿಗೆ ಬಿದ್ದವು. ಆಕಾಶವು ಸುರುಳಿಯ ಹಾಗೆ ಸುತ್ತಲ್ಪಟ್ಟು ಹೋಗಿಬಿಟ್ಟಿತು. ಎಲ್ಲ ಬೆಟ್ಟಗಳು ದ್ವೀಪಗಳು ತಮ್ಮ ತಮ್ಮ ಸ್ಥಳಗಳಿಂದ ಚಲಿಸಿದವು. ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ನಮ್ಮನ್ನು ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ. ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನು ಮರೆ ಮಾಡಿರಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು ಹೇಳಿದರು. ಕ್ರಿಸ್ತ ಪೂರ್ವದಲ್ಲಿ ನಡೆದಿರುವಂಥದ್ದು ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ವಿಷಯಗಳು. ಈ ವಚನದಲ್ಲಿ ನೋಡುವಾಗ ನಡೆದೋಗಿರುವಂಥ ವಿಷಯಗಳಿದೆ, ಭವಿಷ್ಯತ್ತು ದಿನಗಳಲ್ಲಿ ನಡೆಯುವಂಥ ವಿಷಯಗಳು ಕೂಡ ಇದೆ. ಭೂಕಂಪಗಳ ಮೂಲಕ ಆಗಿರ್ಬೋದು, ಇಲ್ಲ ಸುನಾಮಿ ಮೂಲಕ ಆಗಿರ್ಬೋದು, ಜಲಪ್ರಳಯ ಮೂಲಕ ಆಗಿರ್ಬೋದು, ಭಯಂಕರವಾದಂಥ ಅಂಟು ರೋಗಗಳ ಮೂಲಕ ಆಗಿರ್ಬೋದು, ಇವೆಲ್ಲ ಕೂಡ ಬರುತ್ತೆ. ಉಪದ್ರವಗಳು ಬರುತ್ತೆ ರೀ ಲೋಕಕ್ಕೆ. ಇವೆಲ್ಲ ಯಾರ ಮೂಲಕ ಬರುತ್ತೆ ಅಂತ ನೋಡುವಾಗ, ಯಾರ ಮೂಲಕ ಬರುತ್ತೆ, ಯಾರು ಕೊಟ್ಟರೆ ಬರುತ್ತೆ? ಭೂಕಂಪವನ್ನು ಏನ್ರಿ ಸೈತಾನ್ ತರ್ಸೋಕ್ಕಾಗುತ್ತಾ? ಜಲಪ್ರಳಯವನ್ನು ಸೈತಾನ್ ತರ್ಸೋಕ್ಕಾಗುತ್ತಾ? ಆಕಾಶದಲ್ಲಿ ಮಿಂಚನ್ನು ಸೈತಾನ್ ತರ್ಸೋಕ್ಕಾಗುತ್ತಾ? ಉಪದ್ರವಗಳನ್ನು ಸೈತಾನ್ ತರ್ಸೋಕ್ಕಾಗುತ್ತಾ? ಸೈತಾನನು ಕೆಟ್ಟ ದುರ್ಬುದ್ಧಿಯನ್ನು ಹುಟ್ಟಿಸ್ತಾನೆ. ಸೈತಾನನ ಕೆಟ್ಟ ಆಲೋಚನೆ, ವ್ಯಭಿಚಾರ, ಕಳ್ಳತನ, ಮೋಸ, ವಂಚನೆ, ದರೋಡೆ ಮಾಡುವಂಥ ಇಂಥ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಅವನು ಹುಟ್ಟಿಸ್ತಾನೆ. ಕೆಟ್ಟ ಆಲೋಚನೆಗಳು, ಯುದ್ಧ ಮಾಡು ಎನ್ನುವಂಥ ಆಲೋಚನೆಗಳು, ದೋಚುಕೋ ಎನ್ನುವಂಥ ಆಲೋಚನೆಗಳು, ಮೋಸ ಮಾಡು ಎನ್ನುವಂಥ ಆಲೋಚನೆಗಳು ಅವು ಹುಟ್ಟಿಸ್ತಾನೆ. ಭೂಕಂಪಗಳನ್ನು ತರಿಸೋದಕ್ಕೆ ಶಕ್ತಿ ಅವನಿಗಿಲ್ಲ. ಉಪದ್ರವಗಳನ್ನು ತರಿಸುವಂಥ ಶಕ್ತಿ ಅವನಿಗಿಲ್ಲ. ದೇವರೇ ಉಂಟು ಮಾಡ್ತಾರೆ ಉಪದ್ರವಗಳನ್ನು, ಚಂಡಮಾರುತಗಳನ್ನು, ಸುನಾಮಿಗಳನ್ನು, ಅಂಟು ರೋಗಗಳನ್ನು. ಯಾಕೆ? ಬದಲಾಗದ ಪ್ರಪಂಚಕ್ಕೆ ಬುದ್ಧಿ ಕಲಿಸೋದಕ್ಕೆ, ಬದಲಾಗದ ಈ ಪ್ರಪಂಚಕ್ಕೆ ಬುದ್ಧಿ ಕಲಿಸೋದಕ್ಕೆ. ದೇವರಂದರೆ ಭಯ ಇಲ್ಲದ ಜನರಿಗೆ, ದೇವರಂದರೆ ಭಯ ಇಲ್ಲದ ಜನರಿಗೆ, ದೇವರಂದರೆ ಇಷ್ಟ ಇಲ್ಲದ ಜನರಿಗೆ ಬುದ್ಧಿ ಕಲಿಸೋದಕ್ಕೆ ಈ ಪ್ರಕೃತಿಯ ಮೂಲಕ ಅನೇಕ ಅಪಘಾತಗಳು, ಅನೇಕ ಉಪದ್ರವಗಳನ್ನು ದೇವರು ತರಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಮಿಡತೆಗಳ ಮೂಲಕ, ಏನುಗಳ ಮೂಲಕ ಅನೇಕ ರೀತಿಯಲ್ಲಿ ಉಪದ್ರವಗಳನ್ನು ತರಿಸಿ ಬುದ್ಧಿ ಕಲಿಸಿದ್ದಾನೆ. ಅದೇ ಪ್ರಕಾರ ಈಗಿನ ಕಾಲದಲ್ಲಿ ಕೂಡ ಅಲ್ಲೆಲ್ಲಿ ನಡೀತಾ ಇರುತ್ತೆ. ಮನುಷ್ಯರೇ ಬದಲಾಗಬೇಕು ನೀವು. ಇದು ದೇವರ ಉಗ್ರತೆ, ಯೇಸು ಕ್ರಿಸ್ತರ ಕೋಪವು, ಯೇಸು ಕ್ರಿಸ್ತರ ಉಗ್ರತೆ ಎಂದು ಬದಲಾಗಬೇಕು. ಮನುಷ್ಯರೇ ಬದಲಾಗಬೇಕು. ಬದಲಾಗದೆ ಹೋದರೆ ಕಠೋರವಾದ ಘೋರವಾದ ಉಪದ್ರವಗಳು ಪ್ರಪಂಚಕ್ಕೆ ಕಾದುಕೊಂಡಿದೆ ಎಂದು ಒಂದು ಕಾಲದಲ್ಲಿ ನಡೆದಿದೆ. ಅವರು ಯಾವ ರೀತಿ ಅನುಭವಿಸಿದ್ದಾರೆ ಅದನ್ನು ಹೇಳಿದ್ದಾನೆ. ಅದೇ ಪ್ರಕಾರ ಭವಿಷ್ಯತ್ತು ದಿನಗಳಲ್ಲಿ ಕೂಡ ನಡೆಯುತ್ತೆ ಎಂದು. 7 ವರ್ಷಗಳಲ್ಲ, ಅವಾಗವಾಗ ನಡೆಯುತ್ತೆ ಎಂದು. 7 ವರ್ಷಗಳಲ್ಲ, ಅವಾಗವಾಗ ನಡೆಯುತ್ತೆ ಅಂತ ಹೇಳಿದ್ದಾನೆ ವಿನಃ 7 ವರ್ಷ ಬರುತ್ತೆ, 7 ವರ್ಷ ಬರುತ್ತೆ, 7 ವರ್ಷ ಬರುತ್ತೆ ಅಂತ ಯಾರಾದರೂ ಹೇಳಿದಾರ? ಅವರು ಕಳ್ಳ ಬೋಧಕರು ಎಂದು ಖಂಡಿತವಾಗಿ ದೃಢವಾಗಿ ನೀವು ನಂಬಬೇಕು ಪ್ರಿಯರಾದ ದೇವರ ಮಕ್ಕಳು. ಇದು ದೇವರ ಮಾತು, ಇದು ದೇವರ ಮಾತು. ಇದು ದೇವರ ಸಭೆ ಎತ್ತಲ್ಪಟ್ಟ ನಂತರ ಅಲ್ಲ, ದೇವರ ಸಭೆ ಪರಲೋಕಕ್ಕೆ ಹೋದ ನಂತರ ಪ್ರಪಂಚ ನಾಶವಾಗುತ್ತೆ, ಬೂದಿಯಾಗುತ್ತೆ. ಬಿಡಲ್ಪಟ್ಟವರು ಅಂದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಬಿಡಲ್ಪಟ್ಟವರು ಅಂದರೆ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಮತ್ತೆ ಭೂಮಿ ಮೇಲೆ ಇರಲ್ಲ, ಭೂಮಿಯ ಮೇಲೆ ಇರಲ್ಲ, ಭೂಮಿನೇ ಇರಲ್ಲ.
ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ ಬಂದಾಗ ಈ ಪಂಚಭೂತಗಳು ಇರೋದಿಲ್ಲ ರೀ. ದೇವರ ಮಕ್ಕಳು ಪರಿಶುದ್ಧರು ಎತ್ತಲ್ಪಡ್ತಾರೆ, ಅನೀತಿವಂತರು ಬೆಂಕಿ ಕೊಂಡಕ್ಕೆ ಹೋಗ್ತಾರೆ. ಈ ಜಗತ್ತೆಲ್ಲ ಕೂಡ ನಾಶವಾಗುತ್ತೆ ಅಂತಿರುತ್ತೆ ಯೇಸು ಕ್ರಿಸ್ತರ ಎರಡನೇ ಆಗಮನದಲ್ಲಿ. ಆಗಿರುವಾಗ ಶ್ರಮೆಗಳಲ್ಲಿ, ಯೇಸು ಕ್ರಿಸ್ತರು ಎರಡನೇ ಆಗಮನದಲ್ಲಿ ಬಂದಾಗ ಶ್ರಮೆಗಳಿರಲ್ಲ, ಆಯಿತು ಮುಗಿದೋಗುತ್ತೆ. ಟೋಟಲ್ ಜಗತ್ತನ್ನು ನಾಶ ಮಾಡ್ತಾನೆ, ಬೂದಿ ಮಾಡ್ತಾನೆ, ಸುಟ್ಟು ಬಿಡ್ತಾನೆ. ಪ್ರಪಂಚವನ್ನು ಸುಟ್ಟು ಬೂದಿ ಮಾಡ್ತಾನೆ. ಸುಟ್ಟು ಬೂದಿ ಮಾಡುವಂಥದ್ದು. 5 ತಿಂಗಳು ಅಂತಂದರೆ 5 ತಿಂಗಳಂದರೆ ಸ್ವಲ್ಪ ಕಾಲ. ದೇವರ ಮುದ್ರೆ ಉಳ್ಳವರಂದರೆ ಭಕ್ತರು. ದೇವರ ಮುದ್ರೆ ಉಳ್ಳವರು ಅಂದರೆ ದೇವರ ಭಕ್ತರು. ದೇವರ ಭಕ್ತರನ್ನು ಕೆಡಿಸಬಾರ್ದು ಅಂತೇಳಿ ಯಾರಿಗೆ ಅಪ್ಪಣೆ ಕೊಟ್ಟಿದ್ದಾನೆ? ದೇವದೂತರಿಗೆ. ದೇವದೂತರು ದೇವರ ಭಕ್ತರನ್ನು ಕಾಪಾಡೋದಕ್ಕೆ ಕಾವಲಾಗಿರ್ತಾರೆ. ಸೈತಾನ್ ಏನು ಮಾಡ್ತಾನೆ? ದೇವರ ಭಕ್ತರ ಮೇಲೆ ಟಾರ್ಗೆಟ್ ಮಾಡ್ತಾನೆ. ಸೈತಾನ್ ಯಾರ ಮೇಲೆ ಟಾರ್ಗೆಟ್ ಮಾಡ್ತಾನೆ? ದೇವರ ಭಕ್ತರ ಮೇಲೆ. ಏನು ಟಾರ್ಗೆಟು? ಮೋಸ ಮಾಡಬೇಕು, ಮಾಯ ಮಾಡಬೇಕು, ಮತ್ತಿನಲ್ಲಿ ನಡೆಸಬೇಕು, ದಾರಿ ತಪ್ಪಿಸಬೇಕು, ಯಾರು ಕೂಡ ಪರಲೋಕಕ್ಕೆ ಹೋಗಬಾರ್ದು, ಎಲ್ಲರೂ ನರಕಕ್ಕೆ ಬರಬೇಕು ಎಂದು ದಾರಿ ತಪ್ಪಿಸಿ ಮಾಯ ಬೋಧನೆಗಳನ್ನು ಹುಟ್ಟಿಸಿ ಇಲ್ಲದ್ದು ಸಲ್ಲದ್ದನ್ನು ಹೇಳಿ ಪ್ರಜೆಗಳ ಮಧ್ಯದಲ್ಲಿ ಗೊಂದಲ, ಸಭೆಗಳ ಮಧ್ಯದಲ್ಲಿ ಗೊಂದಲ, ಸಭೆಯನ್ನು ಹಾಳು ಮಾಡುವಂಥದ್ದು ಇದು ಅವನ ಕೆಲಸವಾಗಿದೆ. ಇದು ಅವನ ಕೆಲಸವಾಗಿದೆ. ಪ್ರಿಯರಾದ ದೇವರ ಮಕ್ಕಳಿರ, ಸರಿ ಯೋಚನೆ ಮಾಡಿ. ಪ್ರಕಟಣೆ ಗ್ರಂಥವನ್ನು ಅರ್ಥ ಮಾಡ್ಕೊಳ್ಬೇಕಾ? 1ನೇ ಭಾಗದಿಂದ ಇದು 41ನೇ ಭಾಗ. ಇದು 41ನೇ ಭಾಗ. ಎಲ್ಲ ಭಾಗಗಳನ್ನು ಧ್ಯಾನಿಸಿ ಪರಿಶೋಧನೆ ಮಾಡಿ ಪ್ರತಿಯೊಂದು ವಾಕ್ಯದ ಮೂಲಕ ವಿವರಿಸಿದ್ದೀನಿ. ಕ್ರೈಸ್ತರೇ, ಎಚ್ಚೆತ್ತುಕೊಳ್ಳಿ. ಈ ದಿನದಲ್ಲಿ ವಾಕ್ಯವನ್ನು ಕೇಳಿ, ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳಿ, ತಿಳ್ಕೊಳ್ಳಿ, ಪರಿಶೋಧನೆ ಮಾಡಿ, ಭಕ್ತಿಯಿಂದ ಬದುಕಿ, ವಾಕ್ಯದ ಪ್ರಕಾರ ಜೀವಿಸಿ. ಜಾಗ್ರತೆ, ಎಚ್ಚರಿಕೆ. ಇನ್ನು ಉಳಿದಿರುವಂಥ ನಾಳೆ ಭಾನುವಾರ ತಿಳ್ಕೊಳ್ಳೋಣ. ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು. ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿ ಮಾತುಗಳು ನೋಡುವಾಗ ಲೋಕದಲ್ಲಿ ಮಾನವರ ಪಾಪಗಳು ಕಾಣುತ್ತೆ, ಭಕ್ತರ ಇತಿಹಾಸ ಕಾಣುತ್ತೆ, ನಿಮ್ಮ ತ್ಯಾಗ ಕಾಣುತ್ತೆ, ನಿಮ್ಮ ಪ್ರೀತಿ ಕಾಣುತ್ತೆ. ತಂದೆಯ ದೇವರೇ, ನಿಮ್ಮ ಮನಸ್ಸು ಈ ಗ್ರಂಥವನ್ನು ಓದುವಾಗ ಅರ್ಥ ಆಗುತ್ತೆ ತಂದೆ. ಇನ್ನು ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳುವಂತೆ ನನಗೆ ಸಹಾಯ ಮಾಡಿ. ಜ್ಞಾನ, ಜ್ಞಾಪಕ ಶಕ್ತಿ ಕೊಡಿ ತಂದೆಯ ದೇವರ. ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ ಕಾಪಾಡಿ. ಕಷ್ಟ ನಷ್ಟ ಏನೇ ಇರಲಿ ತಂದೆ, ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಕಾಪಾಡಿ. ನಿಮಗೋಸ್ಕರ ಜೀವಿಸುವಂತೆ, ನಿಮಗೋಸ್ಕರ ಬದುಕುವಂತೆ ಸಹಾಯ ಮಾಡಿ. ಕಷ್ಟಗಳಿದೆಯಾ, ತೊಂದರೆಗಳಿದೆಯಾ ತಂದೆ? ನಿಮಗೂ ಗೊತ್ತು ತಂದೆ. ಯಾರ್ಯಾರು ಕಷ್ಟದಲ್ಲಿದ್ದಾರೋ, ತೊಂದರೆಗಳಲ್ಲಿದ್ದಾರೋ, ಅನಾರೋಗ್ಯದಲ್ಲಿದ್ದಾರೋ ಅವರೆಲ್ಲರ ಬಗ್ಗೆ ಗೊತ್ತು. ಕನಿಕರಿಸಿ ಕಾಪಾಡಿ. ಇನ್ನು ಅನೇಕ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಗೆ, ಆಮೆನ್. ಎಲ್ಲರಿಗೂ ವಂದನೆಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.